परब्रह्मणे नमः। श्री गणपति शारदा गुरुभ्यो गुरु ब्रह्म गुरु विष्णु गुरुदेव जय मंगल नमः पार्वती शिव महादेव संब सदा शिव संब सदा शिव
ಎಲ್ಲ ಆರಾಧ್ಯ ದೇವತೆಯಾದ ಪರಶುವನ ಪರಾವತಾರಿ ಮಹಂ ತಪಸ್ವಿ ಕಲಿಯುಗದ ಕಾಮಧೇನು ಸುರತ್ರಿಯ ಪರಮೇಶ್ವರ ಸದ್ಗುರು ಸಿದ್ಧಲಿಂಗ ಅಪ್ಪಗಳವರ ದಿವ್ಯ ಚರಣವನ್ನ ಎಲ್ಲ ಉತ್ತಮದಲ್ಲಿ ಸ್ಥಾಪಿಸಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಸಕಲ ಜೀವಿಗಳ ಲೇಸಂಗ ಬಯಸದ ಬಸವಾದಿ ಶಿವಶರಣರ ದಿವ್ಯ ಚರಣಕ್ಕೆ ಇನ್ನು ಶರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ನಿಮ್ಮ ನಮ್ಮೆಲ್ಲರ ಆರಾಧ್ಯ ದೈವ ಕ್ಷೇತ್ರದ ಹಾಗೂ ಪುರಾಣದ ಅಧಿದೇವತೆಯಾಗಿರುವಂತಹ ಭಕ್ತರ ಭಗವಂತ ಪವಾಡ ಪುರುಷ ಲೀಲಾಮೂರ್ತಿ ಮಹಾನ್ ತಪಸ್ವಿ ಶರಣ ಜ್ಯೋತಿ ಸದ್ಗುರು ಶರಣ ಶಿವಲಿಂಗೇಶ್ವರರ ದಿವ್ಯ ಚರಣಕ್ಕೆ ಎನ್ನ ಶರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯ ಸ್ಥಾನವನ್ನು ಅಲಂಕರಿಸಿರುವಂಥ ಅನುಭಾವಿಗಳು ಹಿರಿಯರಾಗಿರುವಂಥ ಪರಮ ಪೂಜ್ಯ ಸದಾನಂದ ಮಹಾಸ್ವಾಮೀಜಿಯವರ ಶ್ರೀಚರಣಕ್ಕೆ ನತಮಸ್ತಕನಾಗಿ ಈಗ ತಾನೇ ಆಗಮಿಸಿ ಬಸವಣ್ಣಂಗ ಮ್ಯಾಲ್ಗಾರ ಅಂತೇಳಿ ತಳಗ ಕುಂತು ಪ್ರವಚನವನ್ನ ಆಲಿಸಿದ ಜೊತೆ ನಮ್ಮ ನಿಮ್ಮೆಲ್ಲರಿಗೆ ಆಶೀರ್ವಾದ ಮಾಡಲು ಆಗಮಿಸಿರುವಂಥ ಮಹಿಂದರಿಗೆ ಪೂಜ್ಯರಿಗೂ ಅಭಿವಂದನೆಯನ್ನು ಸಲ್ಲಿಸಿ ಸಂಗೀತ ಕಲಾ ಬಳಗಕ್ಕೂ ಅಭಿವಂದಿಸಿ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುಖಿಗಳಾಗಬೇಕೆಂಬ ಅಪೇಕ್ಷೆಯಿಂದ ಈ ಮಹಾಮನಿಗೆ ಆಗಮಿಸಿದ ಸರ್ವ ಶರಣ ಮತ್ತು ಶರಣರಿಗೆ ಅಭಿವಂದಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರವೇಶವಾಗೋಣ. ಗುರುಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ. ಶ್ರೀ ಸಿದ್ಧಲಿಂಗಯತಿ ನೀನಗೆ ಗತಿ ಮತಿ ಶ್ರೀ ಸಿದ್ಧಲಿಂಗಯತಿ ನೀನಗೆ ಗತಿ ಮತಿ ಶ್ರೀ ಸಿದ್ಧಲಿಂಗಯತಿ ವಸುದಿಯೊಳಗೆ ಶ್ರೇಷ್ಠ ಗುರುವೇ ನಿನ್ನ ವಸುದಿಯೊಳಗೆ ಶ್ರೇಷ್ಠ ಗುರುವೇ ನಿನ್ನ ಶ್ರೀ ಸಿದ್ಧಲಿಂಗಯತಿ ಶ್ರೀ ಸಿದ್ಧಲಿಂಗಯತಿ
ಜನನ ಮರಣ ರಹಿತ ಯತಿ ಕುಲ ತಿಲಕ ಜನನ ಮರಣ ರಹಿತ ಯತಿ ಕುಲ ತಿಲಕ ಧನ ಗುರುವೇಂದಿ ವರಮುಕ್ತಿದಾಯ ಧನ ಗುರುವೇಂದಿ ವರಮುಕ್ತಿದಾಯ ಅನುದಿನ ನಮಿಸುವೆ ನಿನ್ನಯ ಚರಣ ವಿರತಿಯೊಳಗೆ ಗುರುವೇ ನೀನೇ ಸುಖಮುನಿ ವಿರತಿಯೊಳಗೆ ಗುರುವೇ ನೀನೇ ಸುಖಮುನಿ ವರಮುನಿ ಮುನಿಗಳಿಗೆ ಮರೆಮುನಿ ವರಮನು ಮುನಿಗಳಿಗೆ ಮರೆಮುನಿ ಸುರಮುನಿ ವಂದಿತ ಪರಮ ತತ್ವಜ್ಞಾನಿ पुण्यमयवाद शरीर निराकारी वर पुण्यमयवाद शरीर निराकारी करुण सक्कर करुण सक्कर
ಸದ್ಗುರುಗಳ ಕೃಪೆಯಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರವೇಶವಾಗುವುದು. ಶರಣರು ಮೆಟ್ಟಿದ ಧರೆ ಪಾವನವೆಂಬಂತೆ ಸದ್ಗುರುಗಳ ಶಿವಯುಗಳ ಸಂತ ಮಹಂತರ ಶರಣ ಶಿವಲಿಂಗೇಶ್ವರರ ಪಾದಸ್ಪರ್ಶದಿಂದ ಪುಣ್ಯಕ್ಷೇತ್ರವಾದ ಇಲ್ಲಿ ಸದ್ಗುರುಗಳ 151ನೆಯ ಜಯಂತ್ಯೋತ್ಸವದ ನಿಮಿತ್ತವಾಗಿ ಅದ್ಭುತವಾಗಿರುವಂತಹ ಕಾರ್ಯಕ್ರಮದಲ್ಲಿ ಶರಣ ಜ್ಯೋತಿ ಶರಣ ಶಿವಲಿಂಗೇಶ್ವರ ಎಂಬ ಪುರಾಣ ಪ್ರವಚನದಲ್ಲಿ ನೀವೆಲ್ಲರೂ ಪಾಲ್ಗೊಂಡಿದ್ದೇವೆ. ನಮ್ಮೆಲ್ಲರ ಸೌಭಾಗ್ಯ. ಈ ಟೈಮ್ದೊಳಗೆ ನಾವು ಎಲ್ಲೋ ಕುಂತ ಕಾಲಹರಣ ಮಾಡ್ತಿದ್ದೀವಿ. ಕಾಲ ಕಳೆದಿವಲ್ಲ, ಜ್ಞಾನ ಬರಲಿ. ಎಲ್ಲೋ ಕುಂತ ಈ ಟೈಮ್ದೊಳಗೆ ನಮ್ಮ ತಾಯಿಗಳು ಟಿವಿ ಧಾರಾವಾಹಿ, ನಮ್ಮ ತಂದೆಗಳು ಇಲ್ಲಿ ಹೆಂಗೆ ಕೂತಾರ ಹಂಗ ಹೊರಗೆ ಕಟ್ಟಿ ಮೇಲೆ ಕೂಡಿರ್ತಾರೆ. ಅಲ್ಲಿ ಕುಂತ ಏನು ಅಂತ ಕೇಳಿದ್ರೆ ಲೋಕದ ಸುದ್ದಿ ಮಾತಾಡಿ ಹಾಳ ಹರಟಿ ಹೊಡ್ಕೊಂಡು ನಮ್ಮ ಜೀವನವನ್ನೇ ವ್ಯರ್ಥ ಮಾಡಿಕೊಳ್ಳುವಂಥ ಪ್ರಸಂಗದೊಳಗ ನೀವೆಲ್ಲ ಭಕ್ತರು ಕಮಿಟಿ ಅವರು ಕೂಡಿ ನಮ್ಮ ಜೀವನ ಪಾವನ ಆಗ್ಬೇಕು. ನೀನು ಕೇಳಿದಿರಿ, ಮಾನವ ಜನ್ಮ ಬಹುದೊಡ್ಡದು, ಇದು ಹಾನಿ ಮಾಡಲು ಬಹಳ ಅಪರೂಪವಾಗಿರುವಂತಹ ಜನ್ಮಕ್ಕೆ ನಾವೆಲ್ಲ ಬಂದಿದ್ದೀವಿ. ಈ ಸಂಸಾರ, ಈ ಪ್ರಪಂಚ, ಹೆಂಡ್ರು ಮಕ್ಕಳು ಜೀವನಕ್ಕಾಗಿ ಬಹಳ ಜನ್ಮಗಳನ್ನು ನಾವು ಕಳ್ಕೊಂಡು ಬಂದಿಲ್ಲ. ಒಂದಲ್ಲ ಎರಡಲ್ಲ, 84 ಲಕ್ಷ ಯೋನಿ ಒಳಗೆ ಹುಟ್ಟಿ ಹುಟ್ಟಿ ಬಂದು ಶ್ರೇಷ್ಠವಾಗಿರುವಂತಹ ಮಾನವ ಜನ್ಮಕ್ಕೆ ನಾವು ಈಗ ಬಂದಿದ್ದೀವಿ. ಅದಕ್ಕಂತಾರು ಏನ್ ಹಿಂದೆ ಮಾಡ್ಕೊಂಡು ಬಂದಿರ ಅದನ್ನ ಈಗ ಮಾಡಬೇಡ್ರಿ, ಜನ್ಮದ ಸಾರ್ಥಕತೆಯನ್ನು ಮಾಡಿ ಜನ್ಮದ ಸಾಫಲ್ಯವನ್ನು ಮಾಡ್ಕೋಬೇಕು. ನಾವು ಈ ಮಾನವ ಜನ್ಮ ಬಂದಿದ್ದರೆ ಅದಕ್ಕ ನೀವೇನು ಶಿವಲಿಂಗಜ್ಜನ ಭಕ್ತರು ಏನು ಈಗ ಮಾಡ್ಕೊಳಕ್ತಿರಲ್ಲ, ಈಗೇನು ಬಂದು ಕುಂತ ಪ್ರವಚನ ಕೇಳ್ತಿರಲ್ಲ, ಅಧ್ಯಾತ್ಮಕರ ಮುಖ ಐತಲ್ಲ, ಇದಕ್ಕಾಗಿ ಈ ಮಾನವ ಜನ್ಮ ಬಂದದ್ದೆಲ್ಲ ಕರೆ ಅನಿಮಿತ್ತ ಅರಿಗರೆದು ಕಾಮಾದಿವರಿಗೆ ತನು ಅನೇಕವನಿತ್ಯ. ನಿಜಗುಣ ಶಿವಗಳಂತಾರೆ ಕಾಮ, ಕ್ರೋಧ, ಲೋಭ, ಮೋಹ, ಮದಮತ್ಸರಕ್ಕಾಗಿ ಬಹಳ ಜನ್ಮಗಳನ್ನು ಹಾಳು ಮಾಡ್ಕೊಂಡ್ ಬಂದಿರಪ್ಪ. ಈ ಜನ್ಮ ಅದಕ್ಕೆ ಬಂದದ್ದಲ್ಲ. ಎದಕ್ಕಂದ್ರ ಪುರಾಣವನ್ನು ಕೇಳು, ಪ್ರವಚನವನ್ನು ಕೇಳು, ಅಧ್ಯಾತ್ಮದ ಕಡೆ ಮುಖ ಮಾಡು. ಈ ಜನ್ಮವನ್ನು ದಾನ ಧರ್ಮವನ್ನ ಮಾಡಿ ಜನ್ಮವನ್ನು ಸಾಧನೆ ಮಾಡ್ಕೊಳ್ಳೋಕ್ಕಾಗಿ ಬಂದದಪ್ಪ. ಅದಕ್ಕಾಗಿ ಅವರಂತಾರ ಮಾನವ ಜನ್ಮ ಬಹುದೊಡ್ಡದು, ಇದು ಹಾನಿ ಮಾಡಲು ಬೇಡ. ಬಹಳ ದೊಡ್ಡದ ಅಂದ್ರೆ ಏನ್ರಿ, ಹಾನಿಕ್ಕಿಂತ ಎತ್ತರದ ಅನ್ರಿ ಅಂತ ಅನ್ಬೇಡ್ರಿ. ದೊಡ್ಡದೈತಂದ್ರ ಎಲ್ಲಕ್ಕಿಂತ ಯಂತ್ರ ಅಲ್ಲ, ಅರಿವಿಗಾಗಿ ಈ ಜನ್ಮ. ಅರಿವಿನ ಜನ್ಮ ಇದು, ಮರಿವಿನ ಜನ್ಮ ಅಲ್ಲ, ಅರಿವಿನ ಜನ್ಮ. ನಾ ಹೇಳಿನಲ್ಲ, ಬಂದದ್ಯಾವಲ್ಲಿ ಮುಂದೆ ಹೋಗೋದ್ಯಾವಲ್ಲಿ. ಜಲ್ದಿ ನೋಡಿಕೋ ತಮ್ಮ, ಬಂದಿದ್ಯಾವಲ್ಲಿ ಮುಂದೆ ಹೋಗುವುದ್ಯಾವಲ್ಲಿ. ಅದರ ವಿಚಾರ ಇಲ್ಲ. ನಾವು ಸುಮ್ ಬಂದಿದ್ದೀವಿ, ಪರಮಾತ್ಮ ಉತ್ಸಾಹ ಬಂದಿದ್ದೀವ, ಹಿಂದಿನ ಕರ್ಮದಿಂದ ಜನ್ಮ ತೊಟ್ಟು ಬಂದಿವ, ಕರ್ಮ ಮಾಡಿ ಮತ್ತು ಸತ್ತು ಹೋಗ್ತೀವಿ. ಬರೀ ನಾವು ಇದಕ್ಕೆ ಬಂದು ಇದನ್ನ ಮಾಡಕತ್ತಿದೀವ ಅಂತ ಹೇಳಿ ಅವರಂತಾರ ಮಾನವ ಜನ್ಮದ ಅಪರೂಪಗಳ ಅವಯವಗಳ ದೇವರು ಕೊಟ್ಟಾನ. ಇದರ ಬಗ್ಗೆ ನೀವು ವಿಚಾರ ಮಾಡಿ. ದಾಸರಂತಾರ ಅವರು ಏನ್ ಜನ್ಮದ ವಾಡದರಿ ಅಂದ್ರೆ ಎಷ್ಟು ವಿಚಾರ ಮಾಡಿ ನೀವು. ಭಗವಂತ ಇಷ್ಟು ಚಂದ ಜನ್ಮ ಕೊಟ್ಟಾನ. ಕಣ್ಣು, ಕೈ, ಕಾಲು, ಕಿವಿ, ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಹುಚ್ಚರಾಗುವಿರ ಮಾನವ ಜನ್ಮ ಬಹುದು. ಚಂದ ಅದ್ಭುತ. ಪರಮಾತ್ಮ ಕಣ್ಣು ಕೊಟ್ಟಾನ, ಕಾಲು ಕೊಟ್ಟಾನ, ಕಿವಿ ಕೊಟ್ಟಾನ, ಅವಯವಗಳನ್ನು ಕೊಟ್ಟಾನ. ಬಹಳ ಕಿಮ್ಮತ್ತಿನ ನಾವಂತೀವಿ, ನಾವು ಬಹಳ ಬಡವರದವ್ರು ನಾವು, ಅದಕ್ಕೆ ಇದು ದುಡಿಯಾಕ ಬಂದೈತಿ. ನಾವು ಎಲ್ಲೆಲ್ಲ ಅದಾವ್ರು, ಕರ್ನಾಟಕದವ್ರು ನಾವು ಇಲ್ಲಿ ಯಾಕೆ ಬಂದೇವು ಅಂದ್ರೆ ಬಹಳ ಬಡವರದೀವ, ಅದಕ್ಕೆ ನಾವು ದುಡಿಯಾಕ ಬಂದದ್ವಿ ಅಂತ. ನಿಮ್ಮಂತ ಶ್ರೀಮಂತರ ಜಗತ್ತಿನೊಳಗೆ ಯಾರು? ಮಾನವ
ಜನ್ಮದ ಶ್ರೇಷ್ಠತೆ, ಮಾನವ ಜನ್ಮದ ಕಿಮ್ಮತ್ತು ಒಂದೊಂದು ಅವಯವಗಳ ಒಂದೊಂದು ಇಂದ್ರಿಯಗಳ ಬಗ್ಗೆ ವಿಚಾರ ಮಾಡಿದ್ರೆ ಬಹಳ ಕಿಮ್ಮತ್ತಿಂದು. ಒಂದು ಕಣ್ಣಿನ ಕಿಮ್ಮತ್ತು ಏನದ ರೀ? ನೀವು ಬಡವರ ಒಂದು ಕಣ್ಣು ಕಿತ್ತ ಮತ್ತೊಂದು ಕಣ್ಣು ಹಾಕ್ಸೋದು ಬರ್ತಾವ. ಅದೇ ನಾಯಿದ್ ಹಾಕಿರ್ತಾರೋ ಬೆಕ್ಕಿಂದ ಹಾಕಿರ್ತಾರೋ ಗೊತ್ತಿಲ್ಲ. ಲಕ್ಷ, 2 ಲಕ್ಷ, 5 ಲಕ್ಷ, 10 ಲಕ್ಷ ರೂಪಾಯಿ ಒಂದು ಕಣ್ಣಿನ ಕಿಮ್ಮತ್ ಅದ ರೀ. ಒಂದು ಹಲ್ಲ ನನಗೆ ಅರಿವೇನೈತಿ ಗೊತ್ತೈತಿ. ನನಗೆ ಬಾಳ ಹಾಕ್ಸೋದನ್ನೇ ಹಿಂಗೆ ಕಾಣ್ತಾನೆಲ್ಲ ಕರೆ. ಅವು ನೋಡ್ರಿ 20,000 ಒಂದೊಂದು ಲಕ್ಷಕ್ಕೊಂದೊಂದು ಹಲ್ಲ ಅದಾವಂತಾವು. ಅವು ಎದುರುವ ಏನೋ ಒಂದೊಂದು ಹಲ್ಲಿನ ಕಿಮ್ಮತ್ತಿನ ಇಷ್ಟದ. ಒಂದು ಕಾಲು ಹೋದ್ರೆ ಒಂದು ಪ್ಲಾಸ್ಟಿಕ್ ಕಾಲ್ ತಂದು ಹಾಕ್ತಾರ, ಲಕ್ಷ ಗಟ್ಟಲೆ ರೊಕ್ಕ ಹೋಗ್ತಾರ. ಎಂಥ ಕಿಮ್ಮತ್ತು! ಆ ಕಿಮ್ಮತ್ತು ಗೊತ್ತು ಮಾಡಬೇಕು. ಆ ಕಿಮ್ಮತ್ತಿನ ಅರಿವು ಏನನ್ನೋದು ನಾವು ತಿಳ್ಕೋಬೇಕಾಗ್ತದ. ಬಹಳ ಅಮೂಲ್ಯವಾಗಿರುವಂತ ಇಂದ್ರಿಯಗಳನ್ನ ಪರಮಾತ್ಮ ಕೊಟ್ಟ. ಅದನ್ನು ಸದುಪಯೋಗ ಮಾಡ್ಕೋಬೇಕಾಗ್ಯದ. ಬಾಯಿ ಕೊಟ್ಟಾನ ದೇವರು. ಎದಕ್ ಕೊಟ್ಟಾನ? ಯಾರ ನಿಂದ ಮಾಡಾಕ, ಚಾಡಿ ಹೇಳಕ್ ಕೊಟ್ಟಿಲ್ಲ ಪರಮಾತ್ಮ. ಶಿವನಾಮವನ್ನು ನುಡಿಯದ ಬಾಯಿ ಬಚ್ಚಲ ಕುಡಿಯಂತೆ. ಶರಣ ಶಿವಲಿಂಗೇಶ, ಸಿದ್ಧಲಿಂಗ, ಸಿದ್ಧಾರೂಢ. ಪರಮಾತ್ಮ ಗುರುವಿನ ನೆನಪು ಮಾಡಿ ಗುರುವಿನ ಸ್ಮರಣೆ ಮಾಡಕ ನಾಲಿಗೆ ಕೊಟ್ಟಾನ. ವಚನದಲ್ಲಿ ನಾಮಾಮೃತವ ತುಂಬಿ. ಈ ನಾಲಿಗೆ ಒಳಗೆ ಏನು ತುಂಬಬೇಕು ಅಂದ್ರೆ ಪರಮಾತ್ಮನ ನಾಮಸ್ಮರಣೆ ತುಂಬಬೇಕು. ಈ ನಾಲಿಗೆ ಒಳಗೆ ದೇವರ ನಾಮಸ್ಮರಣೆ, ಭಗವಂತನ ನಾಮಸ್ಮರಣೆ, ಶಿವಲಿಂಗಜ್ಜನ ನಾಮಸ್ಮರಣೆ ತುಂಬೋದಕ್ಕಾಗಿ ಪರಮಾತ್ಮ ಬಾಯಿ ಕೊಟ್ಟಾನ. ನಾವು ಗುಟಕ ತಂಬಾಕ ತುಂಬ್ಕೊಂಡು ಕೂತ್ತೀವಿ. ಅದಕ್ಕೆ ಬಚ್ಚಲ ಕುಣಿಯಂತೆ. ನಿನ್ನ ಬಾಯಿ ಹಂಗೈತಿ ಕೆಸಬಾಯಿ, ಬಚ್ಚಲ ಕುಣಿ ಇದ್ದಂಗೈತಿ. ಬಚ್ಚಲ ಕುಣಿ ನಿನ್ನ ಬಾಯಿ ಅಂತೇಳಿ ಯಾರು ಬರಾಕ ಬರುದಿಲ್ಲ. ಯಾರು ಹೊಲಸು ಏನೋ ನಾಡಕೈತೆ ಅಂತಾರ. ಈ ಬಾಯಿ ದೇವರು ಅದಕ್ಕೆ ಕೊಟ್ಟಿಲ್ಲ. ವಚನದಲ್ಲಿ ನಾಮಾಮೃತವ ತುಂಬಿ ಅನ್ನ ಜಗದನ್ನ ಬಸವನ ನಾಮಸ್ಮರಣೆ. ನರ ಜನ್ಮ ಬಂದಾಗ ನಾಲಿಗೆ ಇದ್ದಾಗ ಕೃಷ್ಣ ಎನ್ನಬಾರದೆ. ಭಗವಂತ ನೆನೆ ಶಿವಶಿವಾನ ಶಿವಲಿಂಗೇಶ ಶರಣ ಅಂತ ಕೂಗೋಲ್ಪ. ಈ ನಾಲಿಗೆ ಅದಕ್ಕೆ ಕೊಟ್ಟ. ಇದು ಕಿಮ್ಮತ್ತದ. ಕಣ್ಣು ಯಾಕೆ ಕೊಟ್ಟಾನ? ಧಾರಾವಾಹಿ, ಟಿವಿ, ಸಿನಿಮಾ, ನಯನದಲ್ಲಿ ನಿಮ್ಮ ಮೂರುತಿಯ ಬಸವ. ಈ ಕಣ್ಣಿನ ಒಳಗೆ ಏನು ಅಂತ ಕೇಳಿದ್ರೆ ಪರಮಾತ್ಮ ಶರಣ ಶಿವಲಿಂಗೇಶ್ವರ ತುಂಬಾಕ ಈ ಕಣ್ಣು ಕೊಟ್ಟನ ಹೊರತಾಗಿ ಧಾರಾವಾಹಿ ತುಂಬಾಕಲ್ಲ. ಪರಸ್ತ್ರೀ, ಪರಧನ, ಪರಪುರುಷರನ್ನು ನೋಡಾಕಿ ಕಣ್ಣು ಕೊಟ್ಟಿಲ್ಲ. ಪರಮಾತ್ಮ ಎದಕ್ಕೆ ಕೊಟ್ಟನಂದ್ರೆ ನಯನದಲ್ಲಿ ನಿಮ್ಮ ಮೂರುತಿಯ ಮಹಾತ್ಮರನ್ನು ಕಣ್ತುಂಬಿ ನೋಡು. ಶಿವಯೋಗಿಗಳನ್ನ, ಸಂತರನ್ನ, ಮಹಂತರನ್ನ, ಶರಣ ಶಿವಲಿಂಗಾರ್ಜುನನ, ಸಿದ್ಧಲಿಂಗ, ಸಿದ್ಧಾರೂಢನಂತ ಮಹಾತ್ಮರನ್ನ ನೋಡಿ ನೋಡಿ ಕಣ್ಣು ಪಾವನ ಆಗಲಿಲ್ಲ. ಪಾಪದ ಕೆಲಸ ನೋಡಬೇಡ. ಕಿವಿ ಯಾಕೆ ಕೊಟ್ಟ? ಸುಮ್ಕ ಮಜಾಕ್ ಕೊಟ್ಟಿಲ್ಲ. 2 ಕೂತು ಕಳೆದು ಬಿಟ್ಟಿಲ್ಲವ. ಕಿವಿ ಯಾಕೆ ಕೊಟ್ಟಾನ? ಮಂದಿ ಮಾತು ಕೇಳಾಕ, ನಿಂದಾದ ಮಾತು ಕೇಳಾಕ, ಚಾಡಿ ಮಾತು ಕೇಳಾಕ. ನಾ ಇಟ್ಟು ಸ್ಪೀಕರ್ ಹಚ್ಚಿ ಇಟ್ಟು ಪ್ರವಚನ ಮಾಡಿದ್ರು ನೆಟ್ಟಿಗೆ ಕಿವಿಯಾಗ ನನ್ನ ಮಾತು ಹೋಗುದಿಲ್ಲ. ನಿಮಗ ಯಾರ್ಯಾರು ಚಾಡಿ ಮಾತಾ ಹೇಳಾಕ ಗೊತ್ತಾಕತಿಲ್ಲ ನನ್ನ ಭಾಷೆ. ಚಾಡಿ ಮಾತಾ ಮತ್ತೊಬ್ಬರ ಬಗ್ಗೆ ಮಾತು ಹೇಳಾಕ ಹತ್ತಿದ್ರಂದ್ರೆ ಎಷ್ಟು ಕಿವಿ ಕೊಟ್ಟು ಕೇಳ್ತೀರಿ ಅವ್ವ ನೀವು? ಹಿಂಗ ಅದು ಇಚ್ಚಿ ಕಡೆ ಕಿವಿ ಹಿಂಗ ತಿಂದು ಕೇಳ್ತಾರ. ಅಕಸ್ಮಾತ್ ಮಕ್ಕಳ ಮನೆಯ ಜನಮಗಳು ಏನಾರ ಮಾತಾಡಕ್ ಹತ್ತಿದ್ಲ ಅಂದ್ರೆ ಈಗ ನನಗ ಮಾತಾಡಕತ್ತಾಳ ಅಂತ ಅಕ್ಕಿ ಬಾಡಿಗೆ ಕಿವಿ ಹೆಚ್ಚು ಕೇಳ್ತೀರಿ. ನಾವು ಸ್ಪೀಕರ್ ಹಚ್ಚಿರು ನೀವು ಕೇಳ. ಬಾಡಿ ಕಿವಿ ಹೆಚ್ಚಿ ಆಕೆ ಏನಾರ ಮೇಯಕ್ ಹಚ್ಚಿರ್ತಾರ. ಅವ್ರ ಮಕ್ಕಳು ಹೆಣ್ಮಕ್ಳು ಅವರು ಬಾಳ ಬೆರಕಿರ್ತಾರ. ಡೈರೆಕ್ಟ್ ಬೇಯದ್ರು ಇನ್ಡೈರೆಕ್ಟ್. ನಾಯಿ ಬೆಕ್ಕ ಇರ್ತಾವಲ್ಲ, ಎಂದು ಸತ್ತಿತ್ತ ಯವ್ವ ನಾಯಿ. ಆ ನಾಯಿ ಅಲ್ಲ, ಮಗ್ಗನ ಮನಿ ನಾಯಿ. ಇದು ಎಂದರ ರೋಗ ಬಂದು ಹಾಳಾಗಿ ಹೋಗಿತ್ತ. ಈಗ ನನಗೂ ಈಕಿ
ಆ ಹುಡುಗರು ಅಲಾಕತ್ತಿದ್ರು ಗಪ್ಪ ಅವು ಬಾಯಿ ಮುಚ್ಚಪ್ಪ ನೀನು ಆಕೆ ಏನೋ ಇದು ಶಾಸ್ತ್ರ ಪುರಾಣ ಅದನ್ನಟ್ಟು ಚಿತ್ತು ಒಟ್ಟು ಕೇಳ್ತೇವೆ. ಆ ಚಾಡಿ ಮಾತುಗಳನ್ನ ಎಷ್ಟು ಕಿವಿ ಒಟ್ಟು ಚಿತ್ತು ಒಟ್ಟು ಕೇಳ್ತೀರಿ. ಹಂಗ ಶರಣ ಶಿವಲಿಂಗೇಶ್ವರನ ಪುರಾಣ ಕಿವಿ ಒಟ್ಟು ಕೇಳಿದ್ರೆ ನಿಮ್ಮ ಜನ್ಮ ಪಾವನ ಆಗಿ ಹೋಗ್ತಿದ್ವಿ. ಪಾವನ ಆಗ್ತದೆ. ಕೈ ಯಾಕೆ ಕೊಟ್ಟಾನಪ್ಪ? ಕಣ್ಣು ಕೈ ಕಾಲ್ ಕಿವಿ ನಾಡಿಗೆ ಇರಲಿಕ್ಕೆ ಮಣ್ಣು ಮುಖ್ಯ. ಕೈ ಯಾಕೆ ಪರಮಾತ್ಮ ಕೊಟ್ಟಾನ? ದಾನ ಧರ್ಮ ಮಾಡ್ರಿ. ಶಿವಲಿಂಗಾಚಾರ್ಯ ಪುರಾಣ ಪ್ರವಚನ ಬಹಳ ಅದ್ಭುತವಾಗಿರುವಂತ ಭಕ್ತರು ನಡೆಸಲ್ಲ. ಇಂಥವ್ರು ಕೊಡೋದಕ್ಕಾಗಿ ಪರಮಾತ್ಮ ಕೈ ಕೊಟ್ಟ. ಯಾರ ಹೊಡೆಯೋದಕ್ಕಾಗಿ ಕಳತನ ಮಾಡಕ ಪರಸ್ಪರಿ ಪರಪರಿಸರನ್ನು ಮುಟ್ಟಾಕ ಅಲ್ಲ. ಇದು ದಾನ ಧರ್ಮ ಮಾಡು, ಪೂಜಾ ಪುನಸ್ಕಾರ ಮಾಡು, ಗುರುವಿನ ಪಾತ್ಪೂಜೆ ಮಾಡಪ್ಪ. ಶಿವಲಿಂಗನ ಪಾತ್ಪೂಜೆ ಮಾಡು, ಭಕ್ತಿಯಿಂದ ಪೂಜೆ ಮಾಡಕ್ ಈ ಕೈಯ ಕೊಟ್ಟಾನ. ದಾನ ಧರ್ಮ ಮಾಡಕ್ ಕೈ ಕೊಟ್ಟಾನ, ಹೊರತಾಗಿ ಕಳತನ ಮಾಡಕ್ ಬಹಳ ಅಮೂಲ್ಯ ಅದಾವ್ರಿ ಇಂದ್ರಿಯಗಳು. ಬಹಳ ಕಿಮ್ಮತ್ತಿರೋ, ಬಹಳ ಕಿಮ್ಮತ್ತು. ಕಾಲು ಕೊಟ್ಟಾನ. ಯಾರನ್ನ ಒದ್ಯಾಕ? ಕಾಲು ಯಾರಿಗಾರ ತೋರ್ಸಾಕ? ಕಾಲು ಯಾಕೆ ಕೊಟ್ಟಾನಂತ ಕೇಳಿದ್ರ ಅದಕ್ಕೆ ಬಸವಣ್ಣವ್ರು ಅಂದ್ರು, ಅತ್ತಲಿತ್ತ ಹೋಗದಂತೆ ಕೆಳವನ ಮಾಡಯ್ಯ. ಅವ ಬಸವನ ಬೇಡ್ಕೊಂಡು ಆ ದೇವರಲ್ಲಿ ನನಗ ಕಾಲಿಲ್ದಂಗ ಹೆಳವನ ಮಾಡು. ಕಾಲಿಲ್ದಂಗ ಕುಂಟನು ಮಾಡತ್ತಾನವ. ಯಾರಿಗಿಂತ ಬೇಡ್ಕೊತಾರಲ್ರಿ. ಕಾಲು ಕೊಡಂತ ಬೇಡ್ಕೊಲಿಲ್ಲ ಅವ ಬಸವಣ್ಣ. ಕಾಲಿಲ್ಲದ ಹೆಳವನ ಮಾಡಂತಾನ. ಆದ್ರೆ ಹಿಂದೆ ವಚನದೊಳಗೆ ಅರ್ಥ ಇಟ್ಟಾನವ. ಏನ್ ಚಂದ ಇಟ್ಟಾನ? ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಿ. ಅತ್ತಲಿತ್ತ. ಈಗ ನೀವು ಎಲ್ಲಿ ಬರ್ತೀರಿ? ಪುರಾಣಕ್ಕೆ ಟೈಮ್ ಆತು ಅಂದ್ರ ನಡಿ, ಟೈಮ್ ಆತು 8 ಗಂಟೆ ಹೋಗೋಣ ಅಂತ ಹೇಳಿ ಮನ್ಯಾಗ ವಿಭೂತಿ ಹಚ್ಕೊಂಡು, ಯಾರು ಹಚ್ಕೊಂಡ್ರಿ ಹೋಗ್ಯಾವ ಹಚ್ಕೋತಾರೆ ಗೊತ್ತೈತಿ. ವಿಭೂತಿ ಹಚ್ಕೊಂಡು ಮುಖ ತೊಳ್ಕೊಂಡು ವಿಭೂತಿ ಹಚ್ಕೊಂಡು 2 ಉದಿನ ಕಡೆ ತಗೊಂಡು ಅಪ್ಪನ ಪುರಾಣ ನಡೆದಾಗ ನಾವು ಕೇಳಕ್ ಹೋಗೋಣ ಅಂತ ಸರಳ ಮನಿಂದ ಇಲ್ಲಿ ಬಂದ್ರಿ. ದೇವ್ರಿಗೆ ಬೇಡ ಕಾಲ ಕೊಡ ಅಂತ ಬೇಡ್ಕೊಂಡ್ರು. ಇವು ಸುಂಬರು ಕಾಲ ಅಲ್ಲ, ನಿಮ್ಮ ತುಸ ಮಂಜು ಕಾಲ. ಇವು ಮನೆಯಿಂದ ಮಠಕ ಬರುದು. ನೀವು ಸರಳ ಮನ್ಯಾಗ ಹೇಳ್ತಾವ, ನಾವು ಪುರಾಣಕ್ಕೆ ಹೋಗ್ತೀವಿ, ಪ್ರವಚನಕ್ಕೆ ಹೋಗ್ತೀವಿ, ಅಜ್ಜನ ಪುರಾಣ ನಡೆದ ಅಲ್ಲಿ ಕೇಳಕ್ ಹೋಗ್ತೀವ ಅಂತ ಹೇಳ್ತಾವ. ಆ ಕಾಲ ಸುಮ್ಮನೆ ಕಡೆ ಬರ್ತಲ್ಲ, ವಾಯ ಹೋಗಿ ಬರ್ತಾವ. ಆ ಕಡೆ ವಾಯ ದಾರುಚಿ ದುಕಾನ್, ಪಡ್ಡಿ ಅಂಗಡಿ, ಗುಟ್ಕಾ ಅಂಗಡಿ, ಯಾರ ಮನೆಗಲ್ಲಿ ಹೋಗಿ ಬರ್ತಾವಲ್ಲ. ಆಗ ಬಸವಾನಂದ ವಾದನ ಸರಳ ಶರಣ ಶಿವಲಿಂಗಾರ್ಜುನ ಮಠಕ್ಕೆ ಹೋಗ್ಬೇಕು. ಇಲ್ಲದರ ನನಗ ಅತ್ತಲಿತ್ತ ಹೋಗದಂತೆ ಕಾಲಿಲ್ದಂಗ ಮಾಡಪ್ಪ. ಎಲ್ಲರ ಕಡೆ ಹೋಗೋದಿದ್ರ ಎಲ್ಲರ ಕಾಲ್ ಕೊಡು ಅಂದ್ರೆ ಶರಣ ಶಿವಲಿಂಗಾರ್ಜುನ ಮಠಕ್ಕೆ ಹೋಗಕ್ ಕಾಲ್ ಕೊಡು. ಬ್ಯಾರೆ ಕಡೆ ಹೋಗಬಾರದ ಜಾಗಕ್ಕೆ ಹೋಗೋದಿದ್ರೆ ಹೆಳವನು ಮಾಡಿ ಅಂತ ಅಮೂಲ್ಯ ರೀ. ಇಂದ್ರಿಯಗಳ ಬಹಳ ಕಿಮ್ಮತ್ತಿನದವ. ಅದನ್ನ ಉಪಯೋಗ ನಾವು ಮಾಡ್ಕೋಬೇಕಾಗಿತ್ತಲ್ಲ. ನೀವು ಈಗ ಮಾಡ್ಕೊಳಕಿತ್ತೀವಿ. ಈಗ ಮಾಡ್ಕೊಳಕತ್ತೇವೆ. ಕಣ್ಣ ಮಹಾತ್ಮರನ್ನ ನೋಡ್ತಾವ, ನೋಡಕಿದ್ದೇವೆ. ನೀವು ಶಿವಯೋಗಿ ಸಂತನನ್ನ ಅಜ್ಜನನ್ನು ನೋಡಕಿದ್ದೇವ. ನಾಲಿಗೆ ಶರಣ ಶಿವಲಿಂಗೇಶ್ವರ ಮಹಾರಾಜಕಿ ಜೈ ಅಂತ ಈ ಜಾಗದ. ಕಾಲ ಅಲ್ಲಿಂದ ಸರಳ ಪವಿತ್ರವಾದ ಮನೆಯಿಂದ ಪವಿತ್ರವಾದ ಸ್ಥಾನಕ್ಕೆ ಅಪ್ಪನ ಸೇವಾಕ ಬಂದ. ಕೈಯ ಸಾಂಬ ಸದಾಶಿವ ಅಂತ ಭಜನೆ ಮಾಡ್ತಾವ. ಕಣ್ಣ ಮಹಾತ್ಮರ ಟಿವಿ ಅಜ್ಜನ ಮಾತು, ಶರಣರ ಮಾತುಗಳನ್ನ, ಶಿವಯೋಗಿ ಸಂತರ ವಚನಗಳನ್ನು ಕೇಳುವಂತ ಸೌಭಾಗ್ಯ ನಮಗದಂದ್ರ ಇಂಥ ಏನದ ಜನ್ಮದ. ಇದು ಮಾನವ ಜನ್ಮದ ಇಂದ್ರಿಯಗಳ ಸಾಫಲ್ಯ ಅಂತಾರೆ. ಇದಕ್ಕೆ ಸಾಫಲ್ಯ ಅಂತಾರೆ. ಗೊತ್ತು ಮಾಡ್ಕೋಬೇಕಿದ್ರ ಕಿಮ್ಮತ್. ನಮಗಿದ್ರ ಕಿಮ್ಮತ್ ಏನು ಕಣ್ಣು ಅದಾವ, ಏನು ಕಾಲ ಅದಾವ, ಕಿವಿ ಅದಾವ ಅಂತೀವಲ್ಲ. ಕರೆ ಇದರ ಮಹತ್ವ ಬಹಳ ದೊಡ್ಡದಾದ. ಅದರ ಅರಿವು ಆದಾಗ, ಹಲ್ಲು ಆದಾಗ ಹಲ್ಲಿನ ಕಿಮ್ಮತ್ತು ಗೊತ್ತಾಕೈತೆ. ಕಣ್ಣಿನ ಕಿಮ್ಮತ್ತು ಕಣ್ಣಾಗ ಗೊತ್ತಾಕೈತೆ. ಇದ್ದಾಗ ಗೊತ್ತಾಗುದಿಲ್ಲ. ಯಾವಾಗ ಇದ್ದಾಗ ಯಾವುದು. ಒಬ್ಬ ಶ್ರೀಮಂತ ಊರ ಹೊರಗೆ ಒಂದ 10 ಎಕರೆ ಭೂಮಿ ಒಳಗೆ ಅದ್ಭುತವಾಗಿರುವಂತಹ ಒಂದು ಬಂಗಲೆ ಕಟ್ಟಿದ್ದ. ಬಂಗಲೆ ಗೊತ್ತಾಗುತ್ತೆ. ಬಂಗಲೆ ದೊಡ್ಡ ಮನಿ, ಅರಮನೆ ಅಂತ ಮನಿ ಕಟ್ಟಿದ್ದ. ಆಗರ್ಭ ಶ್ರೀಮಂತ. ಇಂದ್ರನನ್ನ ನೋಡಿದಂಗ ಆಗ್ಬೇಕು. ಇಂದ್ರನ ಐಶ್ವರ್ಯ ಅವನಿತ್ತು. ಅಂತ ಶ್ರೀಮಂತ ಇದ್ದ.
ಹೆಂಡತಿ ಅದಾಳ ರತಿದೇವಿ, ಬಹಳ ಸುರದ್ರೂಪಿ ಸುಂದರ ರೂಪಿಯಾಗಿರುವಂತ ಬಹಳ ಚಂದ ರತಿದೇವಿ. ಇಂದ್ರನ ಸ್ಥಿತಿ ಇದ್ದಂಗ ಅಷ್ಟು ಚಂದ, ಕಾಮನ ಸ್ಥಿತಿ ಇದ್ದಂಗ ಅಷ್ಟು ಚಂದ ಕಾಮ. ಮಕ್ಕಳದವ್ರಿ, 2 ಮಕ್ಕಳದಾವ. ಒಬ್ಬ ಕೃಷ್ಣ ಅದಾನ, ಒಬ್ಬ ರಾಮನಂತ ಮಕ್ಕಳದಾವ. ಕೃಷ್ಣ ರಾಮನಂತ ಮಕ್ಕಳು ಓಡಾಡಕ್ಕಿರ್ತಾವ. ಆ ಬಂಗ್ಲೆದ ಮುಂದೆ ಬಗೀಚ ಮಾಡ್ಯಾನ, ಬಗೀಚ ತೋಟ, ಹೂವಿನ ತೋಟ ಮಾಡ್ಯಾನ. ಆ ತೋಟದ ಹೂವಿನ ತೋಟದ ಮಧ್ಯದೊಳಗೆ ಒಂದು ತೂಗು ಮಂಚ ಹಾಕೊಂಡು ಕುಂತಾನ. ತೂಗು ಮಂಚ, ಉಯ್ಯಾಲೆ, ತೂಗು ಉಯ್ಯಾಲೆ, ಅದರೊಳಗೆ ಕುಂತಾನ. ತೂಗ್ಸೊಳಕ್ ಕುಂತಾನ, ತೂಗಾಕತ್ತಾರ. ದಾಸಿಯರು ಸೇವಕಿಯರು ತೂಗಾಕತ್ತಾರ. ಮಕ್ಕಳಕ ಸರುದ್ರೂಪಿಯಾಗಿರೋ ಸುಂದರವಾಗಿರುವಂತ ರತಿದೇವಿ ಅಂತ ಹೆಂಡತಿ ಅದಾಳ. ರಾಮಕೃಷ್ಣರಂತ ಮಕ್ಕಳು ಓಡಾಡಕತ್ತಾರ, ಸಣ್ಣ ಮಕ್ಕಳ. ಇಂದ್ರನ ಲೋಕವನ್ನೇ ಮರೆಸುವಂತ ಐಶ್ವರ್ಯ ಭೋಗ ಹೋಗದ. ಎಷ್ಟು ಖುಷಿ ಇರಬೇಕ್ರಿ. ಅಲ್ಲಿ ಒಬ್ಬ ಭಿಕ್ಷುಕ ಬರ್ತಾನ. ಏನೋ ಬೇಕಾಗೈತಿ, ಭಿಕ್ಷಾಂಜಲಿ ಅಂತ ಹೇಳಿ ಭಿಕ್ಷುಕ ಬರ್ತಾನ. ಅವರ ಐಶ್ವರ್ಯ, ಅವರ ಆರಾಮ, ಅವರ ವೈಭವ ನೋಡಿ ಅವ ಅಂತಾರ, ಎಂಥ ಪುಣ್ಯ ಮಾಡ್ಯಾರ ಈ ಪುಣ್ಯಾತ್ಮ, ಎಂಥ ಪುಣ್ಯ ಮಾಡಿರ್ಬೇಕು. ಯಾಕಂತ ಕೇಳಿದ್ರ, ನಮಗೆ ಜನ್ಮದೊಳಗೆ ತಿಳ್ಕೊಂಡ್ ತಿಂದ್ರು ಹೊಟ್ಟೆ ತುಂಬುವಲಾಗೈತಿ, ಮೃಷ್ಟಾನ ಭೋಜನ ಮಾಡ್ತಾರ. ಇಂದ್ರನ ಐಶ್ವರ್ಯದ ಸುಂದರವಾಗಿರುವ ರೂಪದ ಸುಂದರ ಹೆಂಡತಿ, ಮಕ್ಕಳು. ಇದು ಏನು ಬಂಗ್ಲೆ ಏನದರಿ, ನಮ್ಮದು ಏನದರಿ ಜೀವನದ. ಭಿಕ್ಷುಕ ಮೊದಲ ಅವ ಅದನ್ನ ನೋಡಿ ಅವಂತ ಮರಗ್ತಾನ ಮರ. ಅವಂತ ಏನ್ ಪುಣ್ಯ ಮಾಡಿರ್ಬೇಕ್ರಿ. ಪುಣ್ಯ ಇಲ್ಲದ ಯಾವ ಶ್ರೀಮಂತಿಕೆನೂ ಬರೋದಿಲ್ಲ. ನೋಡಿ ಬಲ್ಲವರು ಸುಖ ಭೋಗದ ರಿಯಾಸೆ ಮಾಡಿ ಕೆರೆದಿರಿ ಭಾಗ್ಯವಿಲ್ಲದ ಅಂತಾರ. ನಮಗ ಸುಖ ಸಂಪತ್ತು, ಹೆಣ್ಣು ಮಕ್ಕಳು, ನಮ್ಮ ಜೀವನ ಶ್ರೀಮಂತಿಗೆ ಬರಬೇಕಾದ್ರೆ ಹಿಂದಿನ ಜನ್ಮದ ಪುಣ್ಯ ಇದ್ರೆ ಬರ್ತದೆ, ಇಲ್ಲದ್ರೆ ಬರೋದಿಲ್ಲ. ಎಷ್ಟು ಪುಣ್ಯ ಮಾಡಿರ್ಬೇಕ್ರಿ, ನಾಯಂತ ಪಾಪ ಮಾಡಿರ್ಬೇಕ್ರಿ ಅಂತ ಹೇಳಿ ಅವತನ ಈ ವೈಭವಗ ನನಗೆ ಜೀವನದೊಳಗೆ, ನಿಜ ಜೀವನದೊಳಗೆ ಬರುದು ಬೇಡ. ಭಿಕ್ಷುಕತ ನಾವು ನೋಡಿ ಒಂದರ ಕನಸಿನಾಗರೆ ಬಂದು ಹೋದ್ರೆ ಸಾಕು. ಒಮ್ಮೆ ಇಂಥದೊಂದು ಕನಸು ಬಿದ್ದರೆ ಸಾಕು. ಕನಸಿನಾಗ ಸಾವುಕಾರ ಚಂದನೆ ಅಂತ ಎಲ್ಲಿ ಕನಸಿನ ಅದು ಏನಾರೇ ಇದು ಕನಸಿನಾಗ ಒಂದು ನನ್ನ ಜನ್ಮದಾಗ ಬಂದ್ರೆ ಸಾಕು ಅಂತ ಹೇಳಿ ಅವ್ರ ಮುಂದೆ ಹೋಗಿ ನಮಸ್ಕಾರ ಮಾಡ್ರಿ. ಅವ್ರಿಗಂತಾನ, ಸಾವುಕಾರ ಏನ್ರಿ ನಿಮ್ಮ ವೈಭವ, ನಿಮ್ಮ ಏನ್ರಿ ವೈಭೋಗ, ಇಂದ್ರನನ್ನ ಮೀರಿಸುವಂತ ವೈಭೋಗದ. ಎಷ್ಟು ಚಂದ ಮಕ್ಕಳದಾವ್ರಿ. ರಾಮಕೃಷ್ಣ ನಂಗೆ ಓಡಾಡಕತ್ಯಾವ, ತೂಗು ಮಂಚದ ಮೇಲೆ ಕುಂತಾರಿ. ನಂದನವನ ವಿಹಾರ, ಅದ್ಭುತವಾಗಿರುವಂತ ನಂದು ಗೋಕುಲದಂತ ಮನಿ ಅದರಿ. ಹೆಂಡತಿ ಮಕ್ಕಳು ಈ ಎಂತ ಪುಣ್ಯ ಮಾಡಿರಿ ಅಂತ ಅವ್ರನ್ನ ಹೊಗಳಾಕತ್ತಾನ. ಅವ್ರಂತಾರ, ಹೌದಪ್ಪ ಪುಣ್ಯ ಮಾಡೀನಿ ಎಲ್ಲ ಕರೆ, ನಿನ್ನಷ್ಟು ಪುಣ್ಯ ಮಾಡಿಲ್ಲ ಅಂದಿವ ಸಾವುಕಾರ. ನಾ ಪುಣ್ಯ ಮಾಡೇನಿ, ನಿನ್ನ ದೃಷ್ಟಿ ಒಳಗೆ ಬಹಳ ಅದ್ಭುತವಾಗಿರುವಂತ ಪುಣ್ಯ ಮಾಡೇನಪ್ಪ. ಆದ್ರೆ ನಿನ್ನಷ್ಟು ಪುಣ್ಯ ನಾ ಮಾಡಿಲ್ಲ ಅಂದ್ಕೊಂಡು ನಗಾಕೈತಾವ ಭಿಕ್ಷುಕ. ನನ್ನ ಪುಣ್ಯ ರೇ ದೊಡ್ಕೊಂತೀನಿ ನಾವು, ನಂದೆಂದು ಪುಣ್ಯಾರಿ ಅಂದ ಕೂಡಲೇ ಇಲ್ಲಪ್ಪ ನಿನಗಿರುವಂತ ಇದು ಇಷ್ಟೆಲ್ಲ ಇದ್ರು ನಿನಗಿರುವಂತ ಸೌಭಾಗ್ಯ ನನಗಿಲ್ಲಪ್ಪ ಅಂದ ಕೂಡಲೇ, ಏನ್ರಿ ಸಾವುಕಾರ ಏನ್ ಹೇಳಾಕೈತೀರಿ ಅಂತ ಹೇಳಿದಾಗ, ಇಲ್ಲ ನಿನಗೇನು ಇದೆಲ್ಲ ನಾನು ಸಾವುಕಾರಿಕೆ ಐತ್ಲೆ, ಈ ಸಾವುಕಾರಿಕೆ ಒಳಗಿಂದ ಅರ್ಥ ನಿನಗ್ ಕೊಡ್ತಾನ, ಒಂದು ಕೆಲಸ ಕೊಡ್ತೇನು ಅಂದ್ರ ಕನಸಿನಾಗ ಬರ್ಲಿ ಅಂದಾಗ ಏನು ಸಿಗುತ್ತೈತೆ ಅಂದ್ರೆ ಏನು ಹೇಳ್ತೀರಿ ಹೇಳ್ರಿ ಅಂತ ಹೇಳಿದಾಗ ಆ ಸಾವುಕಾರ ಕರೀದೊಂದು ಗ್ಲಾಸ್ ಚಸ್ಮಾ ಹಾಕಿದ್ದ. ಚಸ್ಮಾ ತೆಗದ ಅವಂದ ಇಷ್ಟೆಲ್ಲ ಐಶ್ವರ್ಯದ ಸುಂದರ ಹೆಂಡ್ರ ಮಕ್ಕಳು ಅದಾರೆಲ್ಲ ಕರೆ ನೋಡುವಂತ ಸೌಭಾಗ್ಯ ನನಗೆ ದೇವ್ರ ಕಣ್ಣ ಕೊಟ್ಟಿಲ್ಲಪ್ಪ, ಇದೆಲ್ಲ ನೀತು ಬಾ, ನೀನು ಕಣ್ಣನ್ನು ಕೂಡ ಊಟ ಕಲ್ತಿದವ. ಏನದ ರೀ ಜೀವನ, ಎಲ್ಲ ಐಶ್ವರ್ಯ ಐತೆ, ಚಂದನಿ ಹೇಳ್ತದಾರ ನೋಡೇ ಇಲ್ಲ. ಚಂದನ ಮಕ್ಕಳದವ ಗೊತ್ತೇ ಇಲ್ಲ, ಮನಿ ಬಾಳ ಚಂದ ಕಟ್ಟಾನ ನೋಡಾಕ ಕಣ್ಣ ಇಲ್ಲ. ಏನ್ ಮಾಡುತ್ತಾನೆ ಇದನ್ನ, ಕಣ್ಣಿನ ಕಿಮ್ಮತ್ತ ಏನನ್ನೋದು ಈಗ ಗೊತ್ತಾಯ್ತಲ್ಲ. ಎಲ್ಲ ಆಯ್ತು, ನೋಡುವ ಸೌಭಾಗ್ಯ ಇಲ್ಲ. ಅದಕ್ಕಾಗಿ ಕಣ್ಣು ಕೈ ಕಾಲ್ತೀವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಖ್ಯ ಹುಚ್ಚ. ಅದಕ್ಕಾಗಿ ಅಮೂಲ್ಯವಾಗಿರುವಂತ ಪರಮಾತ್ಮ ಇಂದ್ರಿಯಗಳನ್ನು ಕೊಟ್ಟಾಗ ನಾವೇನ್ ಮಾಡಬೇಕು ಅಂದ್ರ
ಈಗೇನ ಇಂದಿರಾನಗರದ ಗ್ರಾಮದ ಈ ಭಕ್ತರು ಏನ್ ಮಾಡಾಕತ್ತಿರಲ್ಲ, ನೀವೇನು ಈಗ ಮಾಡಾಕತ್ತಿರಲ್ಲ, ಇದನ್ನ ಮಾಡಾಕ ಈ ಮಾನವ ಜನ್ಮ ಬಂದದ. ಅದಕ್ಕಾಗಿ ನಮ್ಮೆಲ್ಲರ ಸೌಭಾಗ್ಯ ಅದ ಅಂತ ಹೇಳಿ ಇವತ್ತು ಅಜ್ಜನ ಪುರಾಣ ಕೇಳಾಕ ಶಾಂತವಾಗಿ ಪುರಾಣ ಪುಣ್ಯ ಕಥೆಗಳಂದ್ರೆ ಏನು? ಸತ್ತವರ ಕಥೆಕರಣ ವಿಧ. ಪುರಾಣ ಅಂದ್ರೆ ಏನ್ರಿ? ಮಹಾತ್ಮರಂದ್ರೆ ಯಾರ್ರಿ? ಸತ್ತು ಭಯಪಟ್ಟಿಲ್ಲ. ಮಹಾತ್ಮರು ಸತ್ತವರಲ್ಲ, ಸತ್ತವರು ಕಥೆ ಹೇಳುದು ಪುರಾಣ ಅಲ್ಲ, ಇದ್ದವರು. ಸಿದ್ಧಾರೂಢ ಅದಾನ ಇಲ್ಲ, ಶಿವಲಿಂಗಜ್ಜ ಸಿದ್ಧಲಿಂಗಪ್ಪ ಅದಾರ. ಯಾಕಂದ್ರೆ ನಂಬಿ ಕರೆದರೆ ಓಡೋಡಿ ಬರ್ತಾರ. ಅಲ್ಲ, ಅವ್ರು ಅದಾರಂತ ನೀವು ಇಲ್ಲಿ ಬಂದು ಕೂತಾರ. ಅವ್ರು ಸತ್ತದ್ರ ನೀವ್ಯಾಕೆ ಇಲ್ಲಿ ಬರ್ತದೆ? ಸತ್ತವ್ರದ್ದೇನು ಕೇಳೋದು ಕೂಡ ಹತ್ತಿದ್ರಿ. ಹೌದು, ಅವ್ರ ಅದಾರ. ಅದಕ್ಕೆ ಸತ್ತವರ ಕಥೆಕಾರಣ ಅಲ್ಲ, ಇದು ಇದ್ದವರ. ಸತ್ತು ಸಾಯದವರು ಯಾರು ಅಂದ್ರ ಅದು ನಮ್ಮ ಮಹಾಪುರುಷರ ಸೂಲಿಗೆ. ಅದಕ್ಕಾಗಿ ಅಂಥವರ ಪುರಾಣ ಪುಣ್ಯ ಕಥೆಯನ್ನ ಕೇಳ್ಬೇಕಂತ ಹೇಳಿ ಅಂದ್ರೆ ನಾವೆಲ್ಲರೂ ಈ ಮಾನವ ಜನ್ಮದ ಸಾಫಲ್ಯ ಆಗ್ಲಿ ಅಂತ ಅಪ್ಪನ ಪುರಾಣ ಪುಣ್ಯ ಕಥೆಯನ್ನು ಕೇಳಿ ನಮ್ಮ ಜೀವನ ಸಾರ್ಥಕ್ಯ ಮಾಡಬೇಕು. ನಮ್ಮ ಕಣ್ಣು ಪಾವನ ಆಗ್ಬೇಕು, ನಮ್ಮ ಬಾಯಿ ಪಾವನ ಆಗ್ಬೇಕು, ಕಿವಿ ಪಾವನ ಆಗ್ಬೇಕಂತ ಹೇಳಿ ನೀವು ಬಂದು ಕೂತಿರಲ್ಲ, ಇದು ಜನ್ಮದ. ಅದಕ್ಕಾಗಿ ಭಗವಂತ ಈ ಜಗತ್ತಿಗೆ ಏನು ಅಂತ ಕೇಳಿದ್ರೆ ಅವತಾರ ಕೊಟ್ಟು ಬರ್ತಾನ. ಯದಾ ಯದಾ ಇದ್ದನ್ನು ಜಗತ್ತಿನ ಉದ್ಧಾರಕ್ಕಾಗಿ ಸಾಧು ಸಂತ ರೂಪದಿಂದ, ಸಾಧು ರೂಪದಿಂದ, ಸಂತರ ರೂಪದಿಂದ, ಶರಣರ ಶಿವಯೋಗಿಗಳ ರೂಪದಿಂದ ಜಗತ್ತಿನ ಉದ್ಧಾರ ಮಾಡೋಕ್ಕಾಗಿ ಏನು ಅಂತ ಕೇಳಿದ್ರೆ ಪರಮಾತ್ಮನೇ ಹಲವು ಭಕ್ತ ಲೋಕದ ಮಹಾಮನೆ ಹಾಳಾಗಬಾರದು, ಈ ಜಗತ್ತು ಕೆಟ್ಟು ಹೋಗಬಾರ್ದು ಅಂತ ಹೇಳಿ ಆ ಭಗವಂತ ಅನೇಕ ರೂಪದಿಂದ ತಾನ ಏನು ಅಂತ ಕೇಳಿದ್ರೆ ಸಿದ್ಧಾರೂಢ ಆಗಿ ಬಂದ, ಸಿದ್ಧಲಿಂಗ ಆಗಿ ಬಂದ, ಶರಣ ಶಿವಲಿಂಗಜ್ಜ ಆಗಿ ಬಂದ, ಗರ್ಗದ ಮಡಿವಾಳಪ್ಪ ಆಗಿ ಬಂದ, ಶಿಶುನಾಳ ಸಂತ ಶರೀಫ ಆಗಿ ಬಂದ, ಗುರು ಗೋವಿಂದ ಭಟ್ಟ, ನವಲಗುಂದ ನಾಗಲಿಂಗ, ಗರ್ಗದ ಮಡಿವಾಳಪ್ಪ ಇಷ್ಟೆಲ್ಲ ಆಗಿ ಬಂದ. ಅದಕ್ಕಾಗಿ ಎದಕ್ಕೆ ಬರ್ತಾರಂದ್ರೆ ಜಗದ ಉದ್ಧಾರಕ್ಕಾಗಿ ಬರ್ತಾರೆ. ಅದಕ್ಕಾಗಿ ಪ್ರಸಂಗ ಏನು ಅಂದ್ರೆ ಅದು ಪರಮಾತ್ಮನ ಅಂತೇಳಿ ಯಾರು ಹೋಗ್ಯಾರ್ರಿ? ನಾರದ ಹೋಗಿದ. ನಾ ಹೇಳಿದ್ ನೆನಪೈತೀನಿ ನಿಮಗ? ನೆನಪಿಲ್ಲ. ಯಾಕಂದ್ರೆ ನಿನ್ನೆ ಸಮಯ ಬಂದಿಲ್ಲ, ಅವ್ರ ಅರ್ಧ ಬಂದರೆ ಅವ್ರಿಗೆ ಗೊತ್ತಿಲ್ಲ. ನಮ್ಮ ಹೆಣ್ಮಕ್ಳು ದೊಡ್ಡ ಹವ ಎಷ್ಟು ಹೋಗದಾರ ನೋಡಿ, ಗಲ್ಸರು ಹತ್ತು ಮೂಲೆ ಹೋಗ್ತೋ. ಇನ್ನು ನನಗನ್ಸಿದ ಮಟ್ಟಿಗೆ 4ನೇ ದಿವಸಕ್ಕೆ ನೀವು ರೋಡ್ ಮೇಲೆ ಕುರ್ಚಿ ಹಾಕೊಡೋದು. ಅಲ್ಲೇ ಇಲ್ಲಿ ಒಳಗೆ ನೈ ಪ್ರವೇಶ ನೈ ಗೊತ್ತಾತ್ ನನಗೆ. ನಮ್ಮ ಮಗುಗಳಿಗೆ ತುಂಬತೈತಿ. ಇವೇನದವ್ರ ಏನತ್ತ ಸ್ಕ್ರೀನ ಅವನ್ನ ನಿಮ್ಗೆ ಹೊರಗೆ ಹಾಕಿ ಕೊಡ್ತೀವ್ರೆ, ಅನ್ನ ಕೊಡ್ರಿ ಕುಂಡ್ರಿ, ಸಿಗರೇಟ್ ಸ್ವಲ್ಪ ಸುತ್ತ ನಮ್ಮ ಮಗುಗಳಿಗೆ ಪುರಾಣ ಹೊಕ್ಕತ್ತು ಕುಂಡಿರ್ತೀವಿ ನಾವೇನು ಹೇಳುದಿಲ್ಲ. ಅವಾಗಳು ಮುಂದೆ ಕುಣಿಸ್ರಿ, ಅಪ್ಪಗಳಿಗೆ ಏನು ಹೇಳುದ್ರು ಬರೀ ಅವಾಗಳು ಅನ್ಬೇಕಾಗ್ತದ. ನಾವು ಇದೊಂದು ದೊಡ್ಡ ಜನ ನಮ್ಗೆ 4 ಮಂದಿ ಮುಂದೆ ಕೂತ್ರೆ ಯಪ್ಪ ಯವ್ವ ಅನ್ಬೋದು. ಬರೀ ಈಗ ಯವ್ವ ಯವ್ವ ನಮ್ಮ ಬಾಳೆ ಏನ್ ನೀವ ಗಣಮ ಕಡೆ ಹೆಚ್ಚಿನವ್ರ ನೀವ ಗಪ್ಪ ಅವ್ರ ಕಡೆ ನಿಮ್ ಕಡೆ ಹಚ್ಕೊಂಡಪ್ಪ ಅಂದ್ರೆ ಅಲ್ಲ. ನಿಮ್ಮನ್ನ ಎಲ್ಲಾರು ತೆಳಗ್ ಕುಡಿಸ್ಯಾರ. ಗಂಡು ಮಕ್ಕಳು ಅವ್ರು ಕುರ್ಚಿ ಮೇಲೆ ಕೂತಾರ. ಯಾಕ ಇವ್ರಿಗೆ ಕಾಲು ಹಿಡಿದಿಲ್ಲ, ಕಾಲು ನೋವಿಲ್ಲ. ನಮ್ಮ ಮಗಳಿಗೆ ಒಬ್ಬರೇ ತೆಳಕೊಂಡಿರ್ಬೇಕಲ್ಲ. ಬರ್ರಿ ನಿಮ್ಮ ನಾಳೆಯಿಂದ ಅವ್ರಿಗೆ ಕುರ್ಚಿ ಕೊಡಿಸಿ ನಿಮ್ಮನ್ನ ತೆಳಗ್ ಕುಡಿಸ್ತು ನೋಡಿ. ಹೆಂಗ್ ಕುರ್ಚಿ ಮೇಲೆ ಕೂತಾರ ಗುರುಗಳು ಪಕ್ಕ ಅದಾರ. ಹಿಂಗಿರ್ಬಾರ್ದಪ್ಪ ನೀವು ಮಹಾರಾಷ್ಟ್ರದಾಗ. ನಮ್ಮ ಕರ್ನಾಟಕದಾಗ ಹಿಂಗಿಲ್ರಿಪ್ಪ. ನೀವು ಕರ್ನಾಟಕದಲ್ಲ, ಇವರು ಕರ್ನಾಟಕದವ್ರು ಅದಾರ. ನಿಮ್ಮ ಸ್ವಾಮಿಗಳೊಬ್ಬರು ಮಹಾರಾಷ್ಟ್ರ. ಇಲ್ಲ, ನಿಮ್ಮ ಕುರ್ಚಿ ಮೇಲೆ ಕುಣಿಸಿಂದ ಹಾಕ್ತಾರೆ. ಇಟ್ಟ ಅವಾಗ ಕೊಟ್ಟು ಹೊರಗೆ ಹಾಕಿರ್ತಾರೆ. ನಾರದರು ಹೋಗಂತಾರ. ಪರಮಾತ್ಮ ಕೇಳ್ತಾನ, ನಾರದ ಕ್ಷೇಮವೇ, ಚೆನ್ನಾಗಿದ್ದೀಯಾ, ಎಲ್ಲಿ ಹೋಗಿದ್ದಿ? ಭೂಲೋಕದ ಕಡೆ ಹೋಗಿದ್ದಿ. ಎಲ್ಲ ಜಗತ್ತು ಆರಾಮದ ಏನು ಅಂತ ಹೇಳಿದಾಗ ಮುಖ ಸಣ್ಣ ಮಾಡ್ಕೊಂಡು ನಾರದ ಅಂತಾನ.
ಧರ್ಮಕ್ಕೆ ಕೈ ಬಾರದಿ ಕಾಲ, ಪಾಪ ಕರ್ಮಕ್ಕೆ ಮನಸ್ಸೋಲುವದಿ ಕಾಲ. ಧರ್ಮದ ಕೆಲಸ ಬಂದಾಗ್ಯಾವ, ಪಾಪದ ಕೆಲಸ ಹೆಚ್ಚಾಗ್ಯಾವ. ಭಗವಂತ ಕೈ ಈ ಮತ್ತೆ ಲೋಕ ಎಲ್ಲ ಹಾಳಾಗಿ ಹೋಗ್ಬಿಟ್ಟ. ಏನ್ ಮಾಡ್ಬೇಕಂದ್ರ ನೀನ ಯಾರಿಂದಲೂ ಸಾಧ್ಯ ಇಲ್ಲ. ಭಗವಂತ ನೀನೇ ಹೋಗ್ಬೇಕು. ಯಾಕಂತ ಕೇಳಿದ್ರೆ ಜಗತ್ತು ಉದ್ಧಾರ ಆಗ್ಬೇಕಾದ್ರೆ ಭಗವಂತ ಸಾಧು ರೂಪದಿಂದ ನೀನೇ ಉದ್ಧಾರ ಆಗ್ಬೇಕು ಅಂದ್ರೆ ನಾ ಎಲ್ಲಿ ಹೋಗ್ಬೇಕು ಅಂದ್ರೆ ಶ್ರೇಷ್ಠವಾಗಿರುವಂತ ಭಾರತ ಭೂಮಿಗೆ. ಭಾರತ ಬಹಳ ಪುಣ್ಯ ಭೂಮಿ. ಇಡೀ ಜಗತ್ತೊಳಗ ಮಾತೆ ತಾಯಿ ದೇವರ ಕೋಲೆ ಅನಿಸೋದಿದ್ದು ಯಾವ್ದಾರ ಅದು ಜಗತ್ತಿನೊಳಗ ಭಾರತ ಮಾತೆ. ಭಾರತ ದೇಶ ಅಂದ್ರೆ ಇಡೀ ಜಗತ್ತೇ ಕೈ ಮುಗಿಯುವಂತ ಭಾರತ. ಇದು ಅರ್ಥರ ಭಾಳ ಚಂದ ಅದ. ಭಾ ಅಂದ್ರೆ ಪ್ರಕಾಶ, ಜ್ಞಾನ, ರಥ ಅಂದ್ರೆ ಕೂಡಿದ್ದು. ಅಧ್ಯಾತ್ಮದ ಸುಖವನ್ನ, ಅಧ್ಯಾತ್ಮದ ಪ್ರತಿಭೆಯನ್ನ ಏನಾದ್ರೂ ನೋಡ್ಬೇಕಾಗಿದ್ರೆ ಅದು ನಮ್ಮ ಭಾರತ ದೇಶದೊಳಗೆ ಐತೆ ಹೊರತಾಗಿ ಇನ್ಯಾವ ದೇಶದೊಳಗೆ ಪುರಾಣ ಅಧ್ಯಾತ್ಮ ಇಲ್ಲ. ಅದಕ್ಕೆ ಜಗತ್ತಿನ ಜನ ಎಲ್ಲ ಬಂದು ಭಾರತ ಮಾತಿನ ತಿಳಿಬಾರ. ನಮ್ಮ ದೇಶ ಹೆಮ್ಮೆಯ ದೇಶ. ಭಾರತ ಅಂದ್ರೆ ಇಡೀ ಜಗತ್ತಿಗೆ ಗುರು, ಜಗದ್ಗುರು ಅನ್ಸೋದೈತೆ ನಮ್ಮ ಭಾರತ ದೇಶ. ಅಂದಾಗ ಆ ಭಾರತ ದೇಶದೊಳಗೆ ಸ್ವಲ್ಪ ಕಡಿಮೆ ಆಗತ್ತಿದ್ದ ಧರ್ಮ ನೀ ಅಲ್ಲೇ ಅವತಾರ ತೋಡು ಅಂತ ಹೇಳಿದಾಗ ಆಗ್ಲಿ ಅಂತಾನ ಭಗವಂತ. ಭಾರತ ಎಲ್ಲಾ ದೇಶದೊಳಗೆ, ಎಲ್ಲಾ ದೇಶ ಕೈ ಮುಗಿಯುವಂತ ದೇಶ, ನಾವು ಹೆಮ್ಮೆ ಪಡೆಯುವಂತದ್ದು ಭಾರತ ದೇಶ. ದೇವರ ಮನೆ ಅನ್ಸೋದಕ್ಕೆ ಇಡೀ ಜಗತ್ತಿಗೆ ಈ ಭಾರತ ದೇಶ ದೇವರ ಕೋಲೆ, ದೇವರ ಮನೆ. ಅದು ಕುಂಭಮೇಳ ನಡೆದಂತ ಕುಂಭಮೇಳ ನಡೆದ ಟೈಮ್ದೊಳಗೆ ಕೋಟ್ಯಾಂತರ ಜನ ಕೂಡ್ತಾರ. ಹೋಗಿ ಬಂದಿರ್ಬೇಕಂದ್ರೆ ನೀವು ಎಲ್ಲ ಪ್ರಯಾಗ ಅದು ನೋಡಿ ಬಂದವರು ಅದರಲ್ಲಿ. ಆ ರೀತಿ ಕುಂಭಮೇಳ ನಡೆದೊಳಗೆ ಇಡೀ ಕೋಟ್ಯಾಂತರ ಲಕ್ಷ ಬರೀ ಸನ್ಯಾಸಿಗಳ, ನಾಗಾ ಸನ್ಯಾಸಿಗಳನ್ನು ಟಿವಿ ನೋಡಿರ್ಬೇಕು. ಲಕ್ಷ ಗಟ್ಟಲೆ ಸನ್ಯಾಸ, 10 ಲಕ್ಷ ಗಟ್ಟಲೆ, 50 ಲಕ್ಷ ಗಟ್ಟಲೆ ಸನ್ಯಾಸಿಗಳು ಇರ್ತಾರಲ್ಲಿ. ಅಂತ ಟೈಮ್ದೊಳಗೆ ಬರೀ ನಮ್ಮ ಭಾರತ ದೇಶದ ಜನ ಅಷ್ಟಲ್ಲ, ಹೊರದೇಶದ ಜನ ಸುದಕ ಆ ಕುಂಭ ಮೇಳಕ್ಕೆ ಬರ್ತಾರೆ. ನೀವೆಲ್ಲ ಟಿವಿಯಾಗ ನೋಡಿರಿ ಮನೆ ಪ್ರಯಾಣ. ಆ ಕುಂಭ ಮೇಳ ಬಂದ ಟೈಮ್ದೊಳಗೆ ಏನು ಅಂತ ಕೇಳಿದ್ರೆ ಸಾಕಷ್ಟು ಹೊರದೇಶದವರು ಬಂದ ಟೈಮ್ದೊಳಗೆ ಅಮೇರಿಕದವರು ನಮ್ಮ ಭಾರತ ದೇಶಕ್ಕೆ ಬಂದು ಕುಂಭಮೇಳ ನಡೆದ. ಆಗ ನಮ್ಮ ದೇಶದ ಜನ ಅನಾಕತ್ತಿರಂತ ಅವ್ರು ಹೆಂಗಂದ್ರೆ ಕಾಲೊಳಗ ಪಾದರಾಕ್ಷಿ ಇಲ್ದನ ಬಂದಿದ್ರು. ಅವರು ಅಮೇರಿಕದವರು ಕಾಲೊಳಗ ಪಾದರಾಕ್ಷಿ ಇಲ್ದನ ಬಂದಿದ್ರು. ನಮ್ಮ ದೇಶದ ಜನ ಇವ್ಕ ನಮ್ಮ ಮಂದಿಗೆ ನಮ್ದು ಗೊತ್ತಿಲ್ಲ. ನಮ್ಮ ದೇಶದ ಅವ್ರಂದ್ರತ್ತ ಇವರು ಅಮೇರಿಕದವ್ರತ್ತ ಕಾಲಾಗಿಲ್ದ ತಿರುಗಾಡಕತ್ತೇವ ನಾವು. ಇವು ಏನ್ ಪರದೇಶ ಇದ್ದಂಗದ. ಇದು ದೊಡ್ಡ ಸಾವುಕಾರ ಅಂತ, ದೊಡ್ಡ ಶ್ರೀಮಂತ ದೇಶ ಅಂತ, ಹಿರಿಯ ಅಣ್ಣ ಅಂತ ಇಷ್ಟೆಲ್ಲ ಹೇಳ್ತಾರೆ. ಆದ್ರೆ ಕಾಲಾಗ ಹಾಕೊಂಡ್ ಬಂದಿಲ್ಲ ಇವರು. ಕುಂಭ ಮೇಳಕ್ಕೆ ಕಾಲಾಗಿಲ್ದನ ಬಂದವು. ನೋಡ್ ಕಾಲು ಸುಡ್ತಾವ ಅಂದ್ರು ಕಬರಿಲ್ದ ಬರಾಕತ್ಯಾವ. ನಾವು ನೋಡಿ ಹೆಂಗ್ ಚಪ್ಪಲ್ ಹಾಕೊಂಡ್ ತಿರ್ಗಾಡ್ತಿದ್ದಿದ್ವು. ಇವು ನಮ್ಮ ಮಂದಿರ. ಅದನ್ನ ನೋಡಿ ಒಬ್ಬ ಯಾವನೋ ಪ್ರಶ್ನೆ ಮಾಡಿದಂತ, ಏನ್ರಿ ನೀವು ಅಮೇರಿಕದವರು ಶ್ರೀಮಂತರಂತ, ನಿಮ್ದು ಇಡೀ ಜಗತ್ತೊಳಗೆ ಶ್ರೀಮಂತ ದೇಶ ಅಂತ, ಮತ್ತೆ ನೀವು ಇಲ್ಲಿ ನಮ್ಮ ಭಾರತ ದೇಶಕ್ಕೆ ಬರುವತ್ನ ಕಾಲಾಗಿಲ್ದನ ಬರ್ತೀರಿ, ನಿಮ್ದೇ ಅಂತ ಸಾವುಕಾರಕ್ಕೆ ಚಲೋ ಹಾಕೊಂಡ್ ಬರಬಾರ್ದ? 1,000 ಕೊಟ್ಟರು ಚಲೋ ಬರ್ತಾವ. ಇವರು ಅವರಂದ್ರಂತ ನಾವು ಮನಸ್ಸು ಮಾಡಿದ್ರೆ, ನಾವು ಮನಸ್ಸು ಮಾಡಿದ್ರೆ ಚರ್ಮದಲ್ಲ ಬಂಗಾರದ ಪಾದರಕ್ಷೆಯನ್ನು ಹಾಕೊಂಡ್ ಬರುವಂತ ತಾಕತ್ತು ದೇವರು ನಮಗ್ ಕೊಟ್ಟಾನ. ಶ್ರೀಮಂತ ದೇಶ ಅಮೇರಿಕ. ಬಂಗಾರದ ಪಾದರಕ್ಷೆಯನ್ನು ನೆಡುವಂತ ಹಾಕೊಂಡ್ ಬರುವಂತ ತಾಕತ್ತು ನಿಮಗ್ ಕೊಟ್ಟಾನವೆ. ಅದ ನಿಮ್ಮನ್ನೊಂದು ಮಾತು ಕೇಳ್ತು ಭಾರತ ದೇಶದವ್ರನ್ನ ಅಮೇರಿಕದವ್ರು ಕೇಳಕತ್ತಾರ ನಮ್ಮನ್ನ. ನೀವು ಚಪ್ಪಲ್ ಹಾಕೊಂಡು ತಿರುಗಾಡ್ತೀರಿ, ಎಲ್ಲಿವರೆಗೆ ಹಾಕೊಂಡು ತಿರುಗಾಡ್ತೀರಿ? ಅಂಗಳದಾಗ ಹಾಕೊಂಡು ತಿರುಗಾಡ್ತೀರಿ. ಹಾಕೋತೀರಿ ಬಾಳ ಅಂದ್ರ ಪಡಸಲಿ ಒಳಗ, ಪಡಸಲಿ ಒಳಗ ಹಾಕೊಂಡು ತಿರುಗಾಡ್ತೀರಿ. ಈಗ ಮತ್ತ ಅದ್ರಾಗ ಸುಧರಾಸದ ಮಂದಿ ಅಡಿಗೆ ಮನ್ಯಾಗೂ ಹಾಕೊಂಡು ತಿರುಗಾಡಕತ್ತಾರ. ಸುಧರಾಸದ ಮಂದಿ ಹೌದಲ್ರಿ, ಬಾಳ ಶಾಣ್ಯಾರು, ಬಾಳ ಕಲ್ತವ್ರು, ಬಾಳ ಶಾಣ್ಯಾರು ಅನ್ಸಂದವ್ರು ಹಾಕೊಂಡು ತಿರುಗಾಡ್ತಾವ. ಅರ್ಥ ಅಲ್ಲ, ಹಾಕೊಂಡು ಕೂತ ಟೇಬಲ್ ಮೇಲೆ ಕೂತು ಚಪ್ಪಲ್ ಹಾಕೊಂಡನು ಊಟನೂ ಮಾಡ್ತಾವ. ಈಗಿನ ಸುಧರಾಸದ ಮಂದ್ಯ
ಆಗಿಂದಲ್ಲ ಸುಧಾರಿಸದ ಮಂದಿ ಅವ್ರ ಮಾತು. ಜಗತ್ತು ಕೆಡಸಾಕ ಸುಧಾರಿಸದ ಮಂದಿ ಅನ್ಬೇಕು ನಾವಿಟ್ಟ ಬಾ. ಅವ್ರು ಹೇಳಕತ್ತಾರ ಇಲ್ರಿ ನಾವು ಚಪ್ಪಲ್ ಅಡಿಗೆ ಮನ್ಯಾಗೂ ಹಾಕೊಂಡು ಹೋಗ್ತೀವ್ರಿ ಅಂದ್ರ ಅವ್ರ ಅಮೆರಿಕದವ್ರು ಕೇಳಿದ್ರು ಅಡಿಗೆ ಮನ್ಯಾಗೂ ಹಾಕೊಂಡು ಹೋಗ್ತೀರಿ ಬರಬರ್ತಿ ದೇವರ ಕೋಲ್ಯಾಗ ಹಾಕೊಂಡು ಹೋಗ್ತೀರಿ ಏನು ಅಂತ ಕೇಳಿದ್ರಂತ. ಅದು ಒಂದು ಎಂತ ಹುಚ್ಚಿದ್ರು ನಮ್ಮ ಭಾರತ ದೇಶದೊಳಗ ದೇವ್ರ ಕೋಲ್ಯಾಗ ಯಾರು ಹಾಕೊಂಡು ಹೋಗ್ತಾರ? ಅವ ಎಂಥ ಮೂರ್ಖ, ಎಂಥ ಹುಚ್ಚ, ಎಂಥ ಶಾಣೆ ಅದನಂದ್ರೂ ಅಡಿಗೆ ಮನ್ಯಾಗ ಹಾಕೋತಾನೆ ಎಲ್ಲ ಕರೆ ದೇವರ ಕೋಲೆದಾಗ ದೇವರ ಕೋಲೆದಾಗ ಹೆಂಗ್ ಚಪ್ಪಲ್ ಹಾಕುತ್ತಾರ್ರಿ? ನಾವ್ ಎಲ್ಲ ಕಡೆ ಹಾಕಿದ್ರು ದೇವರ ಕೋಣೆ ಒಳಗೆ ಮಾತ್ರ ಚಪ್ಪಲ್ ಹಾಕೊಂಡು ಹೋಗುದಿಲ್ಲ ಅಂದಾಗ ಅವ್ರ ಅಮೆರಿಕದವ್ರು ನಮ್ಮ ಈ ಜನಕ್ಕೆ ಅಂದ್ರಂತ ಇಡೀ ಜಗತ್ತಿನೊಳಗೆ ಚಪ್ಪಲ್ ಹಾಕೊಂಡ್ ತಿರ್ಗಾರು. ಈ ಭಾರತ ದೇಶ ಅಂದ್ರೆ ಇದು ನಮಗ ಜಗತ್ತಿಗೆ ದೇವರ ಮನೆ ಇದ್ದಾಗ ಅದಕ್ಕಾಗಿ ಚಪ್ಪಲ್ ಹಾಕೊಂಡು ಬರೋದಲ್ಲ. ನಾವು ಸಮುದ್ರದ ಅಚ್ಚಕನ ಕಳೆದು ಬರ್ತಾ ಇದೀವಿ ಅಂದ್ರೆ ಇದು ನಮ್ಮ ಭಾರತ ದೇಶದ ತಾಕತ್. ಅಂತ ಭಾರತ ದೇಶದ ತಾಕತ್ತಿದ ಅದಕ್ಕೆ ಹೇಳಿದಂತ ಭಗವಂತಗ ನಾರದ ನೀ ಎಲ್ಲೂ ಹೋಗ್ಬೇಡ, ಪರಮಾತ್ಮ ಏನು ಅಂತ ಕೇಳಿದ್ರೆ ನೀ ಭಾರತ ದೇಶಕ್ಕೆ ಹೋಗು, ಭಾರತದೊಳಗೆ ಸಾಧು ಸತ್ಪುರುಷರಿಗೆ ಒಂದು ಗೌರವದ ಕಿಮ್ಮತ್ತದ, ಅದಕ್ಕಾಗಿ ನೀ ಅಲ್ಲಿ ಹೋಗ್ಬೇಕು ಅಂತ ಹೇಳಿದಾಗ ಆಗ್ಲಿ ಅಂತೇಳಿ ಭಗವಂತ ಬರಾಮದಾನ. ಅವ ಎಲ್ಲಿ ಬರ್ತಾನ ಅನ್ನೋದಕ್ಕಿಂತ ಮೊದಲ ಭಾರತ ದೇಶ ಪುಣ್ಯ ಭೂಮಿ ಒಳಗ ಅದ್ಭುತವಾಗಿರುವಂತಹದ್ದು. ಮಹಾರಾಷ್ಟ್ರದಾಗ ಇರುವರ ಕಡೆ ನಾವು ಬರಿಬೇಕಲ್ಲ, ಕನ್ನಡ ನಾಡು ಅಪರೂಪವಾಗಿರುವಂತಹ ನಾಡು. ಆ ಕನ್ನಡ ನಾಡು, ಕನ್ನಡ ನಾಡಿನೊಳಗೆ ಹೆಚ್ಚಾಗಿ ನೀವೆಲ್ಲ ಕರ್ನಾಟಕದಿಂದನೇ ಬಂದವರು ಬಹಳ ಮಂದಿ ಅದಾರಲ್ಲ. ಮತ್ತೆ ನಾವು ಅದನ್ನ ಹೇಳ್ಬೇಕು, ಪುರಾಣ ಅಲ್ಲೇ ಹುಟ್ಟಿದೈತೆ ಅಂದ್ರೆ ಅದ ಗ್ರಾಮನ ಹೇಳ್ಬೇಕಾಗ್ತದ. ಭಕ್ತಿ ಹುಟ್ಟಿದ್ದು ಮಹಾರಾಷ್ಟ್ರದೊಳಗ, ಭಕ್ತಿ ಬೆಳೆದದ್ದು ಕರ್ನಾಟಕ. ಭಕ್ತಿ ಹುಟ್ಟಿದ್ದು ಮಹಾರಾಷ್ಟ್ರದೊಳಗ, ಬೆಳ್ಯಾಕತ್ತಿದ್ದು ಕರ್ನಾಟಕದೊಳಗ ಅಂತ ಒಬ್ಬರು ಹೇಳ್ತಿದ್ರು. ಅಂತ ಅಪರೂಪವಾಗಿರುವಂತ ಕರ್ನಾಟಕದೊಳಗ ಏನು ಅಂತ ಕೇಳಿದ್ರೆ ನಮ್ಮೆಲ್ಲರಿಗೂ ದಾಸೋಹ ಮೂರ್ತಿಯಾಗಿರುವಂತ, ದಾಸೋಹದ ತತ್ವಜ್ಞಾನಿ, ದಾಸೋಹದ ರತ್ನ, ದಾಸೋಹ ಮೂರ್ತಿಯಾಗಿರುವಂತಹ, ದಾಸೋಹದ ಮೂರ್ತಿ ದಾಸೋಹಿ ಅಂದ್ರೆ ನೆನಪಾಗೋದು ಯಾರು ಅಂದ್ರೆ ಕಲಬುರಗಿಯ ಶರಣ ಬಸವೇಶ್ವರ. ದಾಸೋಹಿ, ಅನ್ನ ದಾಸೋಹಿ, ಜ್ಞಾನ ದಾಸೋಹಿ ಅಂತಂದ್ರೆ ನಮ್ಮ ಎಲ್ಲರಿಗೂ ನೆನಪಾಗುವುದು ಯಾರು ಅಂತ ಕೇಳಿದ್ರೆ ಕಲಬುರಗಿಯ ಯಾರ್ರಿ? ಶರಣ ಬಸಪ್ಪನವರು. ಅಂತ ದಾಸೋಹ ಅಂಥ ದಾಸೋಹ ಮೂರ್ತಿಯ ಪಾದ ಇಟ್ಟ ತಿರುಗಾಡಿದ ಪಾವನ ಜಿಲ್ಲೆ ಯಾವುದು ಅಂದ್ರೆ ಅದು ಕಲಬುರಗಿಯ ಜಿಲ್ಲೆ. ಆ ಕಲಬುರಗಿಯ ಜಿಲ್ಲೆಯ ಒಳಗೆ ತಾಲೂಕ ಯಾವುದು ಅಂದ್ರೆ ಯಾವ್ದ್ರಿ? ಗೊತ್ತಾಗತ್ತೈತಿ ನಿಮಗೆ. ನಿಮ್ಮ ಮುಂದೆ ಸಣ್ಣಪ್ಪನವ್ರ ಪುರಾಣ ಹೇಳೋದು ಹುಚ್ಚಬಿಡಾಗದ. ಯಾಕಂದ್ರೆ ಎಲ್ಲ ಬಾಯ್ಪಾಟ್ ಆಯ್ತು ನಿಮಗ. ನಾ ನಿಮ್ಮ ಭಾಗಕ್ಕೆ ಬಂದಿದ್ರ ಶರಣ ಶಿವಲಿಂಗೇಶ್ವರ ಪುರಾಣ ಹೇಳಕ್ ಒಲ್ಲೆ ಹತ್ತನು, ಒಂದೊತ್ತು ಸಾವು ಊರಿಗೆ ಹೋದ್ಮೇಲೆ ಸಿದ್ದಾವಡ ಪುರಾಣ ಹೇಳಕ್ ಒಲ್ಲೆ ಹತ್ತನ. ಯಾಕಂದ್ರೆ ಹೇಳಕ್ಕಿಂತ ಮೊದಲು ಅವರೇ ಎದ್ದು ಕೂತು ಬಡ ಬಡ ಹೇಳಕತ್ತಾರ. ಅದು ಪುರಾಣ ಅಂದ್ರೆ ಹೊಸಾಗಿರ್ಬೇಕು. ಏನೈತಪ್ಪ ನಾಳಿ ಅನ್ನಂಗಿರ್ಬೇಕು. ನಾ ಏನೈತೆ ನನಗೆ ತಮ್ಮದ ನಿಮಗ ಗೊತ್ತ, ಸುಮ್ಮ ಅದನ್ನ ಮಜಾ ಮಾಡಿ ಹೇಳ್ಬೇಕಿಲ್ಲ ನಾವು. ನಿಮ್ಮ ಏನಿದು ಕುಂತೀರಿ ಅಲ್ಲ, ನಿಮ್ಮ ಪರಿಸ್ಥಿತಿ ಹೆಂಗದ? ರಕ್ತದ ಕನಕನ ಒಳಗೆ ಶರಣ ಶಿವಲಿಂಗೇಶ್ವರ ತುಂಬಿಕೊಂಡಿಲ್ಲ. ರಕ್ತದ ಕನಕನ ಒಳಗೆ ಶರಣ ತುಂಬಿಕೊಂಡಿಲ್ಲ. ಗುಲ್ಬರ್ಗ ಜಿಲ್ಲೆಯ ಅಪರೂಪವಾಗಿರುವಂತ ತಾಲೂಕ ಯಾವುದು ಅಂದ್ರೆ ಅದು ಆಳಂದ ತಾಲೂಕ. ಆಳಂದ ತಾಲೂಕಿನ ಪುಣ್ಯ ಭೂಮಿ ಒಳಗ ಮಹಾದಾನಿಗಳಾಗಿರುವಂತಹ, ದಾನದ ಊರೇ ಎಂದೇ ಪ್ರಖ್ಯಾತಿ ಪಡೆದಿರುವಂಥ, ಸತ್ಸಂಗದಲ್ಲಿ ವಿಚಾರ ಮಾಡಿದರೆ ಸತ್ಸಂಗದ ಶರಣರ ತವರು ಮನೆ ಅನಿಸಿದಂತ ಭಕ್ತಿಯ ತವರೂರು, ಸಾಧು ಸಂತರ ಬೀಡು, ಭಕ್ತಿಯ ತವರೂರು, ದಾನಿಗಳ ತವರೂರು. ಅದು ಯಾವುದು ಅಂದ್ರೆ ಅದು ಮಾದನ ಹಿಪ್ಪರಗ ಅನ್ನೋ ಮಾತನ್ನ ಇದು ಕವಿಗಳು ಬಹಳ ಸುಂದರವಾಗಿ ಅಂಥ ಪುಣ್ಯಗ್ರಾಮ. ಇದ್ದಿದ್ಲಾಗಂತ ಸ್ವಾಮಿಗಳ ಬಾಳ ಆದ್ರ ಊರಾಗ ಒಂದೊಳಗೆ 10 ಮಂದಿ ಸ್ವಾಮಿಗಳು ಸಿಗ್ತಾರಲ್ಲಿ.
ಮಾದನ್ ಇಬ್ಬರಿಗೆ ಏನು ಗೊತ್ತಿಲ್ಲ ನಿಮಗೆ? 7 ಮಂದಿ ಸ್ವಾಮಿಗಳಾಗ್ಯಾರ ಊರಾಗ. ನಿಮ್ಮೊಳಗೆ ಯಾರೋ ಸ್ವಾಮಿಗಳಾಗವ್ರಿದ್ರೆ ಹೇಳ್ರಿ, ನಾ ಕರ್ಕೊಂಡು ಹೋಗ್ಕೊಂಡು ಮಟ್ಟಕ್ಕೆ ಮುರಿಗೋಡು ಶಿವಲಿಗೆ. ಬಹಳ ಅಪರೂಪವಾಗಿರುವಂತಹ ಗ್ರಾಮ ಅದು ಮಾದನ ಹಿಪ್ಪರಗಿ. ಶರಣರ ಸಂತರ ನಾಡು, ಭಕ್ತಿಯ ತವರೂರು, ಸದಾ ಪರಮಾತ್ಮನ ಧ್ಯಾನವನ್ನು ಮಾಡುವಂತ ಗ್ರಾಮ. ಆ ಪುರದೊಳಗೆ, ಆ ಗ್ರಾಮದೊಳಗೆ ನಿಮಗೆಲ್ಲ ಪರಿಚಯ ಇದ್ದಿದ್ದು. ಆ ಗ್ರಾಮದೊಳಗೆ ಏನು ಅಂತ ಕೇಳಿದ್ರೆ, ಆ ಪುರದಲ್ಲಿ ದೇವರ ದಾಸಮಯ್ಯನವರ ಸಾಂಪ್ರದಾಯಿಕವಾಗಿರುವಂತ ಮನೆತನದೊಳಗೆ ನೇಗೆಯ ಕಾಯಕವನ್ನು ಮಾಡುವಂಥ, ಕಾಯಕವೇ ಕೈಲಾಸವೆಂದು ತಿಳಿದಿರುವಂಥ ಮನೆತನದೊಳಗ, ನಂದಿಧ್ವಜ ಮನೆತನದೊಳಗ ಮಲ್ಲಿಕಾರ್ಜುನ ಬಂಗಾರಮ್ಮ ಅಪರೂಪದ ದಂಪತಿಗಳು. ನಿಮ್ಗೆ ಗೊತ್ತೈತಿಲ್ಲ? ಮಲ್ಲಿಕಾರ್ಜುನ ಯಾರ್ರಿ? ಗೊತ್ತಿಲ್ಲ ನಿಮ್ಗೆ? ಗೊತ್ತೈತ ನಿಮ್ಗೆ ಕೇಳಾಕತ್ತೇನೆ. ಗೊತ್ತಿಲ್ಲ ಅಂದ್ರೆ ಭಾಳ ಹುರುಪಳೆ ಹೇಳ್ತಾನ. ಗೊತ್ತೈತೇನ ಅಂದಾಕತ್ತೇನೆ. ಗೊತ್ತಿಲ್ರಿ? ಭಾಳ ಚಲೋ ಚಾನ್ಸ್. ಆ ಮಾದನಿಗೆ ಇಬ್ಬರೇ ಗ್ರಾಮದೊಳಗ ನೇಯ್ಗೆಯ ಕಾಯಕದೊಳಗ ದಾಸಮಯ್ಯನವರ ಸಾಂಪ್ರದಾಯಿಕವಾಗಿರುವಂಥ ಮನೆತನ ನಂದಿಧ್ವಜ ಮನೆತನದ ದಂಪತಿಗಳು ಯಾರಂದ್ರೆ ಮಲ್ಲಿಕಾರ್ಜುನ ಬಂಗಾರ. ಬಹಳ ಅಪರೂಪವಾಗಿರುವಂತಹ ದಂಪತಿಗಳು. ಮಲ್ಲಿಕಾರ್ಜುನ ಕಾಯಕ ಪ್ರಿಯ, ಕಾಯಕದೊಳಗ ಕೈಲಾಸವನ್ನು ಕಂಡಂಥವ ಮಲ್ಲಿಕಾರ್ಜುನ. ಸದಾ ನೇಯೋದು ಅವನ ಕಾಯಕ. ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಅದು ನೋಡ್ಬೇಕು, ನೇಯವ್ರು ನೋಡ್ಬೇಕು. ಈಗಿನ ಜನ ಏನ್ ಮಾಡ್ತಾರೋ ಗೊತ್ತಿಲ್ಲ. ನಾವು ಭಿಕ್ಷುಕ ಹೋಗ್ತಿದ್ದೀವಿ, ಯಾರ ಮನೆಗಾರ ಹೋದ್ರೆ ನೈವೇದ್ಯ ಕೂತ್ರ ಸಾಕು, ಅದ್ರ ಕೂಡ ಒಂದು ಭಕ್ತಿ ಗೀತೆಯನ್ನ ಅದೇ ಒಂದು ತಾಳ ಆಗ್ಬಿಡ್ತಿತ್ತು. ಅವ್ರಿಗೆ ತಾಳಿನೊಳಗೆ ಭಕ್ತಿ ಗೀತೆಗಳನ್ನ, ಶರಣರ ವಚನಗಳನ್ನ ಹಾಡುವಂತ ಕಾಯಕ ಇತ್ತು ಮಲ್ಲಿಕಾರ್ಜುನ. ಶರಣರ ವಚನಗಳನ್ನ ಇಳೆ ನಿಮ್ಮ ಗಾನ, ಬೆಳೆ ನಿಮ್ಮ ಗಾನ, ಸುರಿದು ಬೀಸುವ ಗಾಳಿ ನಿಮ್ಮ ದಾನ ಅಂತೇಳಿ ಸಂತ ಶರಣರ ಶಿವಯೋಗಿಗಳ ವಚನವನ್ನು ಹಾಡ್ತಾ ಹಾಡ್ತಾ ನೇಗೆ ಕಾಯಕ ಮಾಡ್ತಿದ್ದ. ಕಾಯಕದೊಳಗೆ ಕೈಲಾಸವನ್ನು ಕಂಡಿದ್ದ. ಕಾಯಕದೊಳಗೆ ತೃಪ್ತಿ ಇತ್ತು ಅವಾಗ. ಊರು ಸಾವರಿ ಮಾಡಿ ಎಲ್ಲೆಲ್ಲ ಕಟ್ಟಿ ಮೇಲೆ ಕುಂತ ಎಂದು ಯಾವ ಟೈಮ್ ಒಳಗೂ ಅವ ಕಾಯಕಕ್ಕೆ ದ್ರೋಹ ಮಾಡಿ ಹೊರಗೆ ಹೋಗಿ ಕುಂಡಿರ್ತಿದ್ದಿಲ್ಲ. ನಮ್ ಜನ ಹಂಗಲ್ಲ. ಈ ಕಾಯಕ ಅಂತ ಕೇಳಿದ್ರೆ ಬ್ಯಾಸರ ಆಗಿಬಿಟ್ಟೈತಿ. ಸೌಡಿದಾಗ ಬಂದ ಕಾಯಕ ಮಾಡೋರದ ಈಗಿನ ಕಾಲದೊಳಗ ಅನಿವಾರ್ಯ ಮಾಡಬೇಕು ಬಿಡಬೇಕು ಅಂತ ವಿಚಾರ ಮಾಡಿ ಮಾಡ್ತಾರ. ಹಂಗಲ್ಲ, ಕಾಯಕದೊಳಗ ದೇವರನ್ನ ಕಂಡಿರುವಂತ ಅಪರೂಪದ ವ್ಯಕ್ತಿತ್ವ ಯಾವ್ದಿತ್ತಂದ್ರೆ ಅದು ಮಲ್ಲಿಕಾರ್ಜುನಂದ ಇತ್ತು. ಮಲ್ಲಿಕಾರ್ಜುನ ಶರಣರನ್ನ ಕಂಡಾರ, ಸಂತರನ್ನ ಕಂಡ್ರೆ ಹೋಗಿ ಅವರಿಗೆ ವಿನಯದಿಂದ ಕಾಲ್ ಬೀಳ್ತಿದ್ದ. ಅಹಂಕಾರ ಅವರನ್ನು ತಿಳಿಸುವುದಿಲ್ಲ. ವಿನಯದ ಮೂರ್ತಿ ಮಲ್ಲಿಕಾರ್ಜುನ. ಗುರು ಹಿರಿಯರನ್ನ ಕಂಡ್ರೆ ಕೈ ಮುಗಿತಿದ್ದ. ಹಿರಿಯರು ಯಾರು ಬಂದ್ರೆ ಸಾಕು ಅವರಿಗೆ ಶರಣು ಶರಣಾರ್ಥಿ ಅಂತಿದ್ದ. ಇಂಥ ನಯ ವಿನಯದ ಮೂರ್ತಿ ಯಾರು ಅಂದ್ರೆ ಮಲ್ಲಿಕಾರ್ಜುನ ಇದ್ದ. ಅವನಿಗೆ ತಕ್ಷಶಿಯಾಗಿ ಸತಿ ಬಂಗಾರಮ್ಮ ತಕ್ಕ ಹೆಂಡತಿಯಾಗಿದ್ಲು. ಮಹಾನ್ ಪತಿವ್ರತೆ, ಚಿತ್ತುಬಟ್ಟೆ. ಸತಿಪತಿಗಳು ಒಂದಾದ ಭಕ್ತಿ ಹಿತವಪ್ಪುದು ಶಿವಪತಂಗಿ. ಶರಣರ ಮಾತಿನಂಗ ಎತ್ತಿ ಹೆರಿಗೆ ಈ ಕಡೆ ಎತ್ತಿ ಹೆರಿಗೆ ವಾನಕೆರಿಗೆ ಇದ್ದಿದ್ದಿಲ್ಲ. ಅವರು ಇಬ್ಬರು ಭಯಭಕ್ತಿ ಇತ್ತು. ದೇವರ ಅಂದ್ರೆ ಸಾಕು ಅವ್ರಿಗೆ. ಬಹಳ ಖುಷಿ ಖುಷಿಯಿಂದ ಇರ್ತಿದ್ರು ಅವರು. ಗಂಡ ಅಂದ್ರೆ ಪಂಚ ಪ್ರಾಣ. ನಮ್ಮ ತಾಯಿಗೆ ಗಂಡ ಅಂದ್ರೆ ಪಂಚ ಪ್ರಾಣ. ಪತಿ ಸೇವೆಯೇ ಸೌಭಾಗ್ಯ ಅಂತ ತಿಳಿದು ಮನೆಗೆ ಯಾರೇ ಅತಿಥಿಗಳು ಬಂದ್ರೆ ಓಡಾಡಿ ದಾಸೋಹ ಮಾಡ್ತಾ ಇದ್ರು. ಅತಿಥಿ ಸತ್ಕಾರವನ್ನು ಮಾಡ್ತಿದ್ಲು. ಬಂದವ್ರಿಗೆ ಬರ್ರಿ, ಮನ್ಯಾಗ ಅವ್ರು ಇರ್ಲಿಕ್ಕನ್ನು ಬರ್ರಿ, ಹೊರಗೆ ಹೋಗ್ಯಾರ ಬರ್ತಾರ ಬರ್ರಿ ಅಂತೇಳಿ ಆಗೇನು ಕುರ್ಚಿ ಇಲ್ಲ, ಟೇಬಲ್ ಇಲ್ಲ, ಏನೊಂದು ಚಾಪಿ ಹಾಕಿ ಕುಡಿಸುವಂತ ವ್ಯವಸ್ಥೆ, ಜಮಖಾನ್ ಹಚ್ಚಿ ಕುಡಿಸುವಂತ ವ್ಯವಸ್ಥೆ ಆ ತಾಯಿ ಮಾಡ್ತಿದ್ರು. ಅಂತ ಸತಿಪತಿಗಳ ಸುಂದರವಾಗಿರುವಂತ ಸಂಸಾರ ಅದು ಮಲ್ಕೌಸ್. ಬಹಳ ಚಂದ ಬರೀತಾರ ಅವರು. ಆದ್ರೆ ಬಹಳ ಹೇಳ್ಕೊಳ್ಳಂತ ಶ್ರೀಮಂತರಲ್ಲ ಅವರು. ಇವನ್ನೆಲ್ಲ ಕೇಳ್ತಾನೆ ನಾನು ನಿಮಗೆ ನಾಳಿಂದ.
ಯಾರ್ಯಾರಿ? ಮಾದನ ಹಿಪ್ಪರಗ, ಸತಿಪತಿಗಳು, ಮಲ್ಲಿಕಾರ್ಜುನ, ಬಂಗಾರ. ಅವ್ರು ಬಹಳ ಶ್ರೀಮಂತರ ಮನೆತನ ಅಲ್ಲ, ಬಹಳ ಬಡತನ ಮನೆತನ. ಶ್ರೀಮಂತರದಲ್ಲ, ಅವರು ಕಾಯಕವೇ ಕೈಲಾಸ. ಆ ನೇಯ್ಬೇಕು, ಅದರಾಗ ಬಂದಾಗ ಉಣಬೇಕು, ದಾಸೋಹ ಮಾಡಬೇಕು. ಅದಕ್ಕೆ ಶರಣರು ಹೇಳ್ದಂಗಿದ್ರು ಅವರು. ಮನೆ ನೋಡ ಬಡವರು ಘನಮನ ಸಂಪನ್ನರು ನಮ್ಮ ಶರಣರು. ಮನೆ ಬಹಳ ಚಿಕ್ಕದೈತೆ, ನಿಮ್ಗೆಲ್ಲ ಹಂಗದ. ನೀವು ಇಲ್ಲಿ ನೋಡ್ತೀವಲ್ಲ, ನಿಮ್ಮ ಮನೆಗಳು ಬಹಳ ಚಿಕ್ಕವಾದವೆಲ್ಲ. ಕರೆ ಮನಸ್ಸು ಭಕ್ತಿ ವಿಶಾಲವಾಗಿ ಶ್ರೀಮಂತರು ನೀವೆಲ್ಲರೂ, ಅವ್ರು ಕುಳದವ್ರ ನೀವೆಲ್ಲ. ಮನೆ ನೋಡ ಬಡವರು ಘನಮನ ಸಂಪನ್ನರು ನಮ್ಮ ಹೆಸರು. ಹಣದಿಂದ ಆ ಮಲ್ಲಿಕಾರ್ಜುನ, ಬಂಗಾರಮ್ಮ ಹಣದಿಂದ ಬಹಳ ಬಡವರಾಗಿದ್ರಲ್ಲ, ಕರೆ ಗುಣದಿಂದ ಊರೊಳಗನ ಶ್ರೀಮಂತರಾಗಿ ಮೆರೆತಿದ್ರು ಅಂತ ದಂಪತಿಗಳು. ಆ ತಾಯಿ ದಿನಾಲು ಮಾಡುವ ಕರ್ತವ್ಯ ಏನು ಮಾಡ್ತಾರೆ? ಆ ತಾಯಿ ಬಂಗಾರಮ್ಮ ಏನ್ ಮಾಡ್ತಿದ್ರು ದಿನಾಲ ಅಂತ ಕೂಡಲೇ ಬಹಳ ಚಂದ ಬರ್ತಾನ ಕವಿ. ನಸುಕೆ ನಲಿತಾನೆತ್ತು ಪತಿಯ ಪಾದಕ್ಕೆ ನಮಿಸಿ. ಏನ್ ಮಾಡ್ತಿದ್ರು ಬಂಗಾರಮ್ಮ? ನಸುಕೆ ನಲಿತಾನೆತ್ತು ಪತಿಯ ಪಾದಕ್ಕೆ ನಮಿಸಿ, ಸ್ನಾನ ಪೂಜೆಯ ತೀರಿಸಿ ಉಲ್ಲಾಸದಿ ಮನೆಯ ಕೆಲಸವನ್ನಾಡಿ ಸತಿಯ ಪತಿಯದಿಂದ ಪೂಜೆಯ ಮಾಡಿಸಿ ಸತತ ಶಿವಾನುಭವ ಗೋಷ್ಠಿ ರಕ್ಷಿಸುವ ಸತಿಯ ಪರಮ ಪತಿವ್ರತೆಯೋ. ಜಯ ಮಂಗಲ ನಮ ಪಾರ್ವತಿ. ಅದನ್ನು ಮುಂದೆ ನೀವು ಅನ್ಬೇಕು. ಶರಣ ಶಿವಲಿಂಗೇಶ್ವರ ಮಹಾರಾಜ್ ಕಿ. ಅರ್ಧ ನಮ್ದು ಅರ್ಧ ನಿಮ್ದು ಪಾಲ. ಆ ತಾಯಿ ಬಂಗಾರಮ್ಮ ಏನ್ ಮಾಡ್ತಿದ್ದು ದಿನ ಅನ್ನೋದನ್ನ ನೋಡೋಣಲ್ಲ. ಆಕೆನ್ ಧಾರಾವಾಹಿ ನೋಡೋದಿಲ್ಲ, ಆ ಟಿವಿ ಆಕೆ ಏನಿದ್ರು ಮಠ ಮಂದಿರ. ಅವರಿಬ್ಬರು ಭಕ್ತಿ ಹೆಂಗಿತ್ತಂದ್ರ, ಅದೇ ಗ್ರಾಮದೊಳಗೆ ಇರುವಂತ ವಿರಕ್ತ ಮಠ ಶಿವಲಿಂಗೇಶ್ವರನ ಮಠದ ಗುರುಗಳಲ್ಲಿ ಗುರುವಾಗಿ ಸ್ವೀಕರಿಸಿ ಆ ಮಠಕ್ಕೆ ದಿನಾಲು ನಡ್ಕೊಂತಿದ್ರು ಅವರು. ಮಾದನ ಹಿತ್ತರಿಗೆ ದಿನಾಲು ಸೋಮವಾರ, ಗುರುವಾರ, ಶುಕ್ರವಾರ ಅಂತೇಳಿ ವಾರ ಇರ್ತಾವಲ್ಲ, ಆ ಪ್ರಕಾರ ಹೋಗೋದು. ಅಲ್ಲಿ ನಡೆಯುವಂತ ಲಿಂಗ ಪೂಜೆ ಒಳಗೆ ಪಾಲ್ಗೊಳ್ಳೋದು, ನೇಮದೊಳಗೆ ಪಾಲ್ಗೊಳ್ಳೋದು. ಅಷ್ಟೇ ಅಲ್ಲದೆ ಶಾಸ್ತ್ರ, ಪುರಾಣ, ಪ್ರವಚನ, ಭಜನೆ ಒಳಗೆ ಪಾಲ್ಗೊಂಡು ದಿನಾಲು ಸೇವೆಯನ್ನು ಮಾಡುವಂತ, ಶರಣರ ಸಂಗಮವನ್ನು ಮಾಡುವಂತ ಆ ತಂದೆ ತಾಯಿಗಳ ಪರಿಪಾಠ ಇತ್ತು. ಆ ತಾಯಿ ಏನ್ ಮಾಡ್ತಿದ್ಲು ಅಂತ ಕೇಳಿದ್ರೆ ಬಹಳ ಚಂದ ಕವಿ ಬರೀತಾರ. ನಸುಕಿನಲ್ಲಿ ತಾನೆದ್ದು ಪತಿಯ ಪಾದಕ್ಕೆ ನಮಿಸಿ. ಇನ್ನು ಇಲ್ಲೇ ಇತ್ತು ನಮಗ ನಿಮಗ. ಆಕೆ ಏನ್ ಮಾಡ್ತಿದ್ರಿ ನಿಮಗೂ? ಆ ಬಂಗಾರಮ್ಮ ದಿನಾಲು ಯಾವಾಗ ಹೇಳ್ತಿದ್ಲು ಅಂತ ಕೇಳಿದ್ರ, ಕೋಳಿ ಕೂಗುವ ಮುನ್ನ ನಸುಕಿನಲ್ಲಿ. ನಸುಕಂದ್ರೆ ಗೊತ್ತೈತೇನ್ ನಿಮಗ? ಗೊತ್ತೈತೆ? ಈಗ ನೇಮ ಮಾಡಿರ್ಲಿಲ್ಲ, ಈಗ ಅಟ್ಟ ಗೊತ್ತೈತ. ನಸುಕಿನಾಗ ಗಳತನ ಹೇಳ್ತಿದ್ರು ಪಾಪ. ಗಟ್ಟು ಗಟ್ಟು ನೀವು ದಿನಾಲು ಎದ್ದು ನಸುಕಿನೊಳಗ ತಾಯಿ ಹೇಳ್ತಿದ್ಲು. ಅದ್ಮಸ್ ನಸುಕಿನ ಮಂದಿ ಕಡಿಮೆ ಇದಾರೆ. ನೀವು ಇಲ್ಲಿ ಕಡಿಮೆ ಇತ್ತು ಮಂದಿ. ಸೂರ್ಯವಂಶ ಮಕ್ಕಳು ನೀವೆಲ್ಲ. ಸೂರ್ಯ ಹೊರಗೆ ಬಂದು ಬಿಸಿಲಾಗಿ ಕಿಡಿಕ್ಯಾಗ ಬಿಸಿಲು ಬಿದ್ದ
ಆಗ ಬೆಳಕಾಗಿತ್ತಾವ ಮಂದಿ. ಎದ್ದು ಕೂಡಲೇ ಆ ತಾಯಿ ಗಂಡನ ಪಾದಕ್ಕೆ ನಮಸ್ಕಾರ ಮಾಡ್ತಿದ್ರು. ನೀವ್ ಎದ್ದು ಕೂಡಲೇ ಚಾ, ಇನ್ನ ಹಸ್ಯಾಗ ಅಲ್ಲೇ ಬಿದ್ದಿರ್ತಾವ, ಚಾ ಮಾಡ್ಯದೇನ ಅದು ಗಂಡ ಕೇಳ್ತೈತಿ. ಅದ ಕಟಬ ಹೆಂಗ ಸೋಡಾಕತ್ತಿರ್ತೈತೆ, ಮಕನ ತಕ್ಕೊಡೋದಿಲ್ಲ. ಇವತ್ತಿ ಇಲ್ಲ, ನಿನ್ನ ಪೂಜಾ ಇಲ್ಲ, ಅಲ್ಲೇ ಬಿದ್ದಿರ್ತಾವ. ಅದು ಎಂತ ಚಾ ಬೆಡ್ ಟೀ ಅದು ಬಂದೈತಿ. ಬಿದ್ದಲ್ಲೇ ಚಾ ಕುಡಿ, ಅವ್ ಅಲ್ಲೇ ಬಿದ್ದಿರ್ತಾವ. ಹಾಸಿಗೆಯಾಗ ಕೌದಿಯಾಗ ಹೊಚ್ಕೊಂಡ ಚಾ ಮಾಡೋದು. ಅವನಿಗಿಂತ ಈಗ ಚಾ ಬಾಕಿ. ಈಗ ನನಗೆಲ್ಲ ಹೇಳಕ್ ಆಗೋದು, ನೀನು ಒಂದು ಕಪ್ ಮಾಡಿಕೊಡು. ಈಗ ಅವನಿಗಿಂತ ಮುಗ್ಗಲ್ಲ, ನನಗೆ ಹೇಳಕ್ ಆಗೋದು, ನೀನ ಮಾಡಿಕೊಡ. ಇವು ಗಂಡ ಐತಿ, ಇವು ಗಂಡ ಐತೆ. ಇವ ನಸುಕಿನಲ್ಲಿ ತಾನೆದ್ದು ಪತಿಯ ಎದ್ದು ಕೂಟ ಮಾಡೋ ಕೆಲಸ ಯಾವುದು ಅಂದ್ರ, ಪರಮ ಪತಿವ್ರತೆಯ ಕೆಲಸ ಯಾವುದು ಅಂದ್ರ, ಎದ್ದು ಕೂಡ್ಲೆ ಬಾಯಂಗಪ್ಪ ನೋಡುವರು ಗಂಡಗ ನಮಸ್ಕಾರ ಮಾಡು. ತಪ್ಪಪ್ಪ, ಖರೇ ನೀವು ಶರಣ ಶಿವಲಿಂಗೇಶ್ವರನ ಹಾನಿ ಮಾಡಿ ಹೇಳ್ರಿ. ನೀವು ಬೇಡ, ನಿಮಗ ನಮಸ್ಕಾರ ಮಾಡ್ತಾರನಪ್ಪ. ಇಲ್ಲ ರಗಡ ಮಕ್ಕ ಅದಕ್ಕ ಹಿಡ್ಕೊತಾವ. ಒಬ್ಬ ಕೆರೆ ಎದ್ದು ಕೂಡ ನಿಮಗ ನೀವ ಮಾಡ್ತಾವ. ಯಾರು ಗೊತ್ತ, ಊಟ ಮಾಡಿಸ, ಅಡಿಗೆ ಮಾಡಿಸ, ಕೈ ಮುಗಿತ್ತು. ಪರಿಸ್ಥಿತಿ ಅಲ್ಲಿಗೆ ಬಂದೈತಿ. ಎದ್ದು ಕೂಡ ಪತಿಯ ಪಾದಕ್ಕೆ ಹನಿ ಹಚ್ಚಿ ನಮಸ್ಕಾರ ಮಾಡುದ ಪರಮ ಪಾತಿವ್ರತ್ಯದ ಕೆಲಸ, ನೇಮ. ಶಿವ ಶಿವ, ಒಬ್ಬೊಬ್ರು ಮಾಡ್ತಿರ್ಬೇಕು. ಅಜ್ಜಿಗಳು ಏನಾರು ಮಾಡ್ತಿರ್ಬೇಕು. ಈಗಿನ ಒಣಕಾಯಿ ಇವ ಬೆಂಕಿ ಹತ್ತಾವ, ಕಾಲಿಗೆ ಹತ್ತಾರ. ಇಲ್ಲಿಲ್ಲ ಗುರುಗಳು, ಅದು ಬರೋಬ್ಬರ ಐತೆ. ಅವ್ರು ನಮಸ್ಕಾರ ಮಾಡಿದ್ದು ಬಿಟ್ಟದ್ದು ಕರೆನ ಐತೆ. ಅದು ನೀವು ಬರೋಬ್ಬರ ಐತೆ ನಿಮ್ಗೆ. ಯಾಕಂದ್ರೆ ಒಂದು ಊರಾಗಿದ್ರೆ ಹೇಳು ಹೊತ್ತಿನಾಗ ಒಬ್ಬ ಎದ್ದು ನಿಂತು ಹೆಣ್ಮಗಳು ಕೇಳ್ಯಾರ. ನಾನು ನಿಮ್ಮ ಊರಾಗ ಕೇಳಿಲ್ಲ ಯಾರ. ಗಂಡನ ನಮಸ್ಕಾರ ಮಾಡ್ಬೇಕಲ್ಲ. ಅವ್ರ ಕಾಲ ಅಂದ್ರೆ ಏನಂತ ತಿಳಿದಾರಿ ನೀವು. ಅವನಾಳ ಸಿಟ್ಟಿಗೆ ಎದ್ದು ನಿಂತು, ಯಪ್ಪ ದೂರ ನಿಂತ್ಕೊಂಡು, ಯಪ್ಪ ನಾಳಿಂದ ನಾವು ನಮಸ್ಕಾರ ಮಾಡ್ತೀವಿ. ಶರಣ ಶಿವಲಿಂಗೇಶ್ವರ ನಿನ್ನ ಪಾದ ಮುಟ್ಟಿ ಅವಾಗ ಹೇಳ್ತೀವ್ರಿ, ನಾಳಿಂದ ನಮ್ಮ ಗಂಡಗಳಿಗೆ ನಮಸ್ಕಾರ ಮಾಡ್ತೀವಿ. ಎಲ್ಲ ಕರೆ ಅವ್ರ ಕಾಲು ಸುದ್ದಿಲ್ಲ ಅಂದ ಬರೋಬ್ಬರ ಅನಿಸ್ತು ನನಗೆ. ನೀವು ಮಾಡ್ಕೊಳ್ಳುವಂತ ಯೋಗ್ಯತೆ ನೀವು ಉಳಿಸೋದಿಲ್ಲ. ಹೆಂಗ್ರೀವ ಕಪಡಿ ಬಿಡ್ರಿ. ಮತ್ತೆ ನಿಮ್ ಕಡೆಯಾಗಿ ಮಾತಾಡಕತ್ತೀನಿ. ಅವು ಉಳಿಸೋದಿಲ್ಲ, ಅದಕ್ಕೆ ನೀವು ಮಾಡೋದಿಲ್ಲ. ಯಾಕಂದ್ರೆ ಇವ್ರ ಕಾಲ ಸರಳ ಮನೆಗೆ ಬರೋ ಕಾಲ ಅಲ್ಲ. ಇವೆಲ್ಲೆಲ್ಲಿ ಹೋಗಿರ್ತಾವು, ಏನೇನು ಮಾಡಿರ್ತಾವು. ಮಠದಿಂದ ಬರೋ ಕಾಲ ನೀವು ಹೋಗಬಾರದ ಜಾಗ ಎಲ್ಲ ಹೋಗಿ ಬಂದಿರ್ತಾವ. ಯಪ್ಪ ಹೆಂಗ ನಮಸ್ಕಾರ ಮಾಡೋಣ ಅಲ್ಲ. ಅದಕ್ಕೆ ನಿಮಗೆಲ್ಲರೂ ನಮಸ್ಕಾರ ಮಾಡಿಸ್ಕೋಬೇಕು ಅನ್ನೋದು ಇತ್ತಂದ್ರ, ಆ ಸೌಭಾಗ್ಯ ನಿಮಗೆ ಬೇಕಾಗಿತ್ತಂದ್ರ, ಅವುಗಳು ನಿಮಗೆ ನಮಸ್ಕಾರ ಮಾಡ್ಬೇಕಾದ್ರೆ ನಿಮ್ಮ ಕಾಲು ಸುದ್ದಿಟ್ಟುಕೊಂಡು ಬರ್ರಿಪ್ಪ. ಇವತ್ತ ಪುರಾಣದಾಗ ಹೇಳಿಬಿಡ್ತಾನ. ಇಲ್ಲಂದ್ರೆ ಬಿಡ್ರಿ, ನಿಮ್ ಕಾಲು ನೀವ ನಮಸ್ಕಾರ ಮಾಡ್ಕೋರಿ. ಇಲ್ಲ ನಿಮಗ ಮಾಡಿದ್ರೆ ಅವರ ಮಾಡ್ಬೇಕ. ಮಕ್ಕಳನ್ಕ ಮಾಡುದಿಲ್ಲ. ಕಾಲು ತೋರಿಸ್ತಾ ಹೊರತಾಗಿ ಕಾಲ ಅನ್ಕ ಮುಗಿತು ಕಾಲ. ಏನಾರ ನಿಮ್ ಪುಣ್ಯಕ್ಕೆ ನಿಮ್ ಹಣೆ ಬರಕ ನಿಮ್ ಹೆಂಡ್ರ ನಿಮ್ ಕಾಲು ಬಿಡ್ಬೇಕ. ಮತ್ತೆ ನಿಮ್ಮ ಅವ್ರಂಕ ಹೇಳೇ ಬಿಟ್ರು, ಅವು ಕಾಲು ಸುದ್ದಿದ್ರ ನಾವು ನಾಳಿಂದ ಮಾಡ್ತೀರಿ ಹೂನತಾರ ಅವ್ರ. ಅಂದ್ರೆ ಇದ್ರ ಅರ್ಥ ಅದ ಆತ. ಸುದ್ದಿ ಇಲ್ಲ ಇವ, ಸುದ್ದಿದ್ದವ್ರ ಮನ್ಯಾಗ ಮಾಡಿರ್ತಾರ. ಮಾಡಿರ್ತಾರ. ಅದಕ್ಕಾಗಂತ ಆ ತಾಯಿ ಏನ್ ಮಾಡ್ತಾನೆ, ನಸುಕಿನಲ್ಲಿ ತಾನೆದ್ದು ಪತಿಯ ಪಾದಕ್ಕೆ ಬಂಗಾರಮ್ಮ ದಿನಾಲು ಎದ್ದು ಕೂಡ ಮೊಟ್ಟ ಮೊದಲು ಗಂಡನ ಪಾದಕ್ಕೆ ನಮಸ್ಕಾರ ಮಾಡಿ
ಸ್ನಾನ ಪೂಜೆಯ ತೀರಿಸಿಕೊಂಡು ಸ್ನಾನ ಮಾಡ್ಕೊಂಡು ಪೂಜೆ ತೀರಿಸ್ಕೊಂಡು ಏನ್ ಮಾಡ್ತಿದಂದ್ರೆ ಗಂಡಗೆ ನೀರು ಕಾಸಿಟ್ಟು ಸ್ನಾನದ್ದು ಮಾಡಿಸಿ ವ್ಯವಸ್ಥೆ ಪೂಜೆ ಮಾಡಿಸಿ ಮನೆಯ ಕೆಲಸವ ಮಾಡಿ ಪತಿಯ ಲಿಂಗ ಪೂಜೆಯ ಮಾಡಿಸಿ ಸತತ ಶಿವಾನುಭವ ಗೋಷ್ಠಿ ಚರ್ಚಿಸುವ ಸತಿಯೇ ಪರಮ ಪತಿ. ಒಂದು ಕಾಲಿತ್ತು, ಇಲ್ಲಂತಲ್ಲ, ಪತಿ ಪಾದಕ್ಕೆ ನಮಸ್ಕಾರ ಮಾಡತ್ತಿದ್ರು ಅವರು. ಒಂದು ಟೈಮ್ ಇತ್ತು, ಒಂದು ಕಾಲಿತ್ತು. ಹಿಂದಕಿನ ಅಜ್ಜಿಗಳಿಗೆ ಗೊತ್ತೈತಿ. ನಿಮಗೆ ಯಾರು ಅಜ್ಜಿ ಅಂದ್ರೆ ಗೊತ್ತಾಗೈತಿ? ಮುದುಕಿ ಅಂದ್ರೆ ಆಯಿ, ಮುದುಕಿ ಎಲ್ಲ ಕರ್ನಾಟಕ ಮಂದಿನ ಅದಾರೆ. ಅಜ್ಜಿ, ಆಯಿ, ಮುದುಕಿ ಇವೆಲ್ಲ ಒಂದಾಗಿ ಅಜ್ಜಿಗಳು ಗೊತ್ತೈತಿ. ಅಜ್ಜಿನ ಪದ್ಧತಿ ಏನಿತ್ತು ಕೇಳಿದ್ರ ಬರ್ದಾರ ಅವರು, ಪತಿಯ ಉಣ್ಣುವ ಮೊದಲು ನೀನುಣ್ಣಬೇಡ. ಸತ್ತ ಹೊಕ್ಕರಿಗಿನವ್ರು ಮೊದಲಿನ ಶಾಸ್ತ್ರನ ಬರೆದವ್ರು ಅವರು. ಪತಿಯ ನಿದ್ರಿಸುವ ಮೊದಲು ನೀ ನಿದ್ರಿಸಬೇಡ. ಒಳ್ಳೆ ಸ್ವಾಮಿ ಕರೆಸಿದ್ವಲ್ಲ ನಾವು. ಇಲ್ಲಲ್ಲ, ನಿಮ್ ಕಡೆನಾಗಿ ಮಾತಾಡ್ತಾನ, ಒಟ್ಟ ಅಂದ್ಬೇಡ್ರಿ. ಅದು ನೇಮ ಐತೆ. ಅದ ಏನಂದ್ರ ಪತಿ ಊಟ ಮಾಡೋಕ್ಕಿಂತ ಮೊದಲ ಊಟ ಮಾಡಬಾರ್ದು. ಹೆಣ್ಣು ಮಕ್ಕಳು ಆಯಿಗಳು ಅಜ್ಜಿಗಳು ಎಬ್ಬಿಸಿ ಕೇಳ್ಬೇಕಾರ. ಮೊದಲು ಮಾಡತ್ತಿದ್ದಿಲ್ಲ ಅವರು. ಯಾಕಂದ್ರೆ ಊಟ ಟೈಮ್ ಬರ್ತಿದ್ವು. ಅವು ಬರುದ ನೀವೇನ್ ಮಾಡಿರಿ? ಈಗ ಏನು ಚಟದ್ ಹೋಗೋದತ್ತೇನು? ಅವು ಅಲ್ಲಿ ಬಜ್ಜಿ ತಿಂದು, ಇಲ್ಲಿ ಹೋಟೆಲ್ದಾಗ ತಿಂದು, ಅಲ್ಲಿ ದಾಬಾದಾಗ ತಿಂದು ಬರ್ಬೇಕಾದ್ರೆ ರಾತ್ರಿ 12-1 ಬರ್ತಾವ. ಅಟೋತಕ್ಕ ನೀವೇನು ಹಲಿಗೆ ಬಿಡುದ? ಆರಾಮ್ ಊಟ ಮಾಡ್ರಿ ನೀವು. ಪದ್ಧತಿ ಹೇಳಕೈತಿ. ಅವು ಮನೆ ಟೈಮಕ್ಕೆ ಊಟದ ಟೈಮಕ್ಕೆ ಬರೋರಿದ್ರೆ ಬಿಡ್ರಿ ನೀವು. ಪಾಸ್ 1 ತಾಸು ಲೇಟ್ ಮಾಡ್ರಿ, ಆದ್ರೆ ಮಾಡ್ತಾರಪ್ಪ. ನೀವು ಬರ್ತೀರ್ಯಾ? ಕೈ ಹಾಕೊಂಡು ಅಯ್ಯೋ ಇಲ್ಲ ಬರುದ ಇಲ್ಲ. ಅವ್ಕೆ ಚಟಾಣ ಸುಮಾರು ಐತಿ. ಮನೆಗೆ ಬರೋದಿಲ್ಲ. ಅವ ಬಜ್ಜಿ ಹೊಟ್ಟೆಲ್ಲ ಸಿಮಿ ಹಿಟ್ಬಿಟ್ಟಾವ. ಮನೆ ಕೂಡು ಸಿಮಿ ಹತ್ತದಲ್ಲ. ಅವು 4 ಮಂದಿ ಕೂಡುದು ಪಾರ್ಟಿ, ದಾಬಾಕ್ ಹೋಗೋದು. ನಿಮ್ಗೂ ತರ್ತಾರೋ? ಅದಕ್ಕೆ ನೀವು ಮನ್ಯಾಗ ಮಾಡಿ ತಿಂದು ಕುಂಡಿರ್ತೀರಿ. ಅವ್ರು ಬರ್ಬಾರ್ದ ಪರಿಸ್ಥಿತಿನ ಹಂಗಾಗಿಬಿಟ್ಟೈತಿ. ಒಮ್ಮೆ ಹುಬ್ಬಳ್ಳಿಗೆ ಹೋಗಿದ್ನಿ. ನಾನು ಹೋಟೆಲ್ಗೆ ಹೋಗಿದ್ನಿ. ಸ್ವಾಮಿಗಳು ಯಾಕೆ ಹೋಟೆಲ್ಗೆ ಹೋಗಾರತ್ತಾರ? ಮತ್ತು ಹೊಸದ್ರು ಏನು ಮಾಡೋನು? ಹೊಸಾದ್ರು ಹೋಗಬೇಕು. ಆ ಹೋಟೆಲ್ಗೆ ಹೋದ ಟೈಮ್ದಾಗ ಹೇಳ್ತಾನು, 1-2 ಮುದುಕಿ ಬಂದಿದ್ದು ಊಟಕ್ಕೆ. ಅವು ಹೋಟೆಲ್ಗೆ ಬಂದಿದ್ದು. ನಿಮ್ಗೆ ಆಶ್ಚರ್ಯ ಹೇಳ್ತಾನು. ಊಟಕ್ಕೆ ಆರ್ಡರ್ ಮಾಡಿಬಿಟ್ಟು ಕೂಡಲೇ 2 ಊಟ ತಂದಿಟ್ಟವ. ತಂದಿಟ್ಟು ಕೂಡಲೇ ಮುದುಕ್ ತಿನ್ನಾಕೈತು. ಮುದುಕಿ ಮುಂದೆ ತಾಟ ಖಾಲಿ ತುಂಬೈತೆ. ಅದ್ರ ತಿಳುವಳಿಗೆ ಯಾರು? ಯಾಕ ಗಂಡ ಅದ್ರೊಳಗೆ ಅವ್ನು ಸಪ್ಲೈಯರ್ ಬಂದ, ನೀಡವ, ಅವ್ನು ಕೊಡವ ಬಂದ. ಅಜ್ಜಿ ನೀವು ತಗೋರಿ, ಇದು ಹೊಟ್ಟೆಲಿ ಅದಂದ. ಇದೇನು ಅವ್ರದಾಗನ ಇವ್ರದಾಗನ ಅದೇನಿಲ್ಲ, ನೀವು ತಗೋರಿ ಅಂದ್ಬಿಡ್ರಿ. ಇಲ್ಲಡ್ರಿ ಅಣ್ಣಾರ, ಅವ್ರದಾಗಲ್ರಿ. ಆಮೇಲೆ ನಾ ತಿಂತ ಆಯಿ ಹಾಕಿದ್ಲ ಅಜ್ಜಿ. ಅವ್ರದ್ದು ಆಗಲ್ರಿ, ಆಮೇಲೆ ನಾ ತಿಂತ ನೋಡ್ರಿ ಅಂದು ಕೂಡ್ಲೆ ಅವಂದ ಅದಕ್ಕೆ ಮಳಿ ಬೆಳಿ ಹಾಕೋದು. ಇನ್ನೂ ಕಾಲದೊಳಗೆ, ಇನ್ನೂ ಈ ಟೈಮ್ದೊಳಗೆ, ಈ ಶತಮಾನದೊಳಗೆ ಇನ್ನೂ ಗಂಡು ಊಟ ಮಾಡೋ ತಕ್ಕ ಹೆಣ್ಮಕ್ಳು ಉಪವಾಸ ಇರ್ತಾರಲ್ಲ. ಎಡೆ ಮುಂದಿಟ್ರು ಗಂಡಂದು ಊಟ ಆಗೋ ತಕ್ಕ ಇನ್ನ ಮುದುಕಿ ಸುಮ್ಮ ಕೊಡ್ತೈತೆ ಅಂದ್ರೆ ಅದಕ್ಕೆ ಏನಾಯ್ತು ದೇವ್ರು ಮಾಡಿ ಬೆಳಿ ಕೊಡಾಕಿತ್ತೇನು. ಯವ್ವ, ಇಂಥ ಟೈಮ್ದೊಳಗೆ, ಇಂಥ ಯುಗದೊಳಗೆ, ಇಂಥ ಶತಮಾನದೊಳಗೂ ನೀವೇನು ಅಂತ ಕೇಳಿದ್ರೆ ಇಂಥ ನೇಮ್ ಹಿಡ್ಕೊಂಡ್ ಬಂದಾರೆ ಅಂದ್ರೆ ನೀವು ದೊಡ್ಡವ್ರು ಅಂತ ಮುದುಕಿ ಕಾಲು ಬಿದ್ದಾವ. ಸಪ್ಲಯ ಯಾಕಂದು ಏನಂದಿ ಅಂದ. ಅಲ್ಲ, ಇಂಥ ಟೈಮ್ದೊಳಗು ನೀವು ಗಂಡಂದು ಊಟ ಆಗೋತಕ್ಕ ಸುಮ್ಮ ಕೂತಾರ್ಲ ಅಂದು ಕೂಡಲೇ ಹಾಕ್ಯಂದು ತಮ್ಮ ಕಾಲ ಪಾಲ ಎಲ್ಲ ಮೀರ್ ನಿಂತಾವು. ನಾ ಅವನು ಊಟ ಆಗೋತಕ್ಕ ಸುಮ್ ಕೂತಾನ. ಕಾರಣ ಏನಂದ್ರೆ ಇಬ್ಬರಿಗೂ ಹಲ್ಲಿಲ್ಲ, ಸಟ್ಟು ಒಂದು ಸಟ್ಟ, ಹಲ್ಲಿನ ಸಟ್ಟು. ಅವ ಹಾಕೊಂಡ ಕೂತಾನ ಮುದೇಡ. ಮತ್ತೊಂದು ಕಸ್ಕೊಂಡ್ ಎಡೆ ಹೊಲ ಕಸ್ಕೊಡ್ತೈತಿ. ಅವ್ ಹಾಕೊಂಡ ತಿನ್ನಾಕೈತೇನ ಅವಂದ ಆಗಾನ ಅದನ್ನು ತೊಳೆದನ ಹಾಕೊಂಡು ತಿನ್ಬೇಕ. ಅದಕ್ಕೆ ಕೂತವನಿ ಅಂತಕ್ಕಿ ಗಂಡಂದ ಆಗುತ್ತಿದ್ದ ಅಲ್ಲ. ಕಾರಣ ಹಂಗೈತಿ. ಮಾನ್ಯ ಒಬ್ಬ ನಮ್ಮ ಮಠಕ್ಕೆ ಬಂದಿದ್ರು ಅದಾರ ಜಾತ್ರೆಗಾನ.
ಜಾತ್ರೆಗ ಒಬ್ಬ ನಮ್ಮ ಭಕ್ತ ಮಠಕ್ಕೆ ಬಂದಿದ್ದ ನಿಮ್ಗೆ ಆಶ್ಚರ್ಯ ಹೇಳ್ತಾನು, ಆಗಿದ್ದ ಘಟನೆ ಹೇಳ್ತಾನು. ಏ ತಮ್ಮ ಊಟ ಟೈಮ್ ಆಗೈತಿ, ಊಟ ಮಾಡ್ಕೊಂಡು ಹೋಗು ಅವಾಗ ಊಟ ಟೈಮ್ ಆಗೈತಿ, ಊಟ ಮಾಡೇ ಹೋಗಿ ಅಂದ್ಕೂಡ್ಲೆ ಇಲ್ಲ ರಾಜ ನಮ್ಮ ಮನೆಗೆ ಹೋಗ್ಬೇಕ್ರಿ, ಯಾಕಂದ್ರೆ ನಾವು ಹೋಗೋ ತಕ್ಕ ನಮ್ಮ ಹೆಣ್ಮಕ್ಳು ಊಟ ಮಾಡೋದಿಲ್ಲ ಅಂದವ. ಅವ್ವ ಅಲ್ಲಿ ಮರ ಏನ್ ಈಗಿನ ಕಾಲದಾಗ ಅಜ್ಜ ನಿಮ್ಮ ಮನೆ ಮಾಡಿ ಹೇಳ್ಕೊಂಡ್ರಿ, ಯಾಕೆ ನಾವು ಹೋಗೋ ತಕ್ಕ ಊಟನ ಮಾಡೋದಿಲ್ರಿ, ಅದಕ್ಕಾಗಿ ನಾ ಅಲ್ಲೇ ಹೋಗ್ಕನಾಡ್ರಿ ಊಟಕ್ಕಂದ. ಅದ್ಯಾಂಗ ಸಾಧ್ಯ ಐತು ಅನ್ನಿ. ಇಲ್ರಿ ಅಜ್ಜಾರ, ಯಾಕಂದ್ರೆ ನಾವು ಹೋಗಿ ಅಡಿಗೆ ಮಾಡಬೇಕಲ್ಲ ಆ ಊಟ ನಾ ಏನಾಗಿ ಇವ್ ಬರುತಕ ಊಟ ಮಾಡೋದಿಲ್ಲ ನಾ ತಿಳಿದೇನೆ. ಇಲ್ರಿ ಅಜ್ಜಾರ ನಾ ಹೋಗತಕ್ಕ ಒಟ್ಟ ಊಟ ಮಾಡೋದಿಲ್ಲ ಯಾಕೋ ಅಲ್ಲಿ ಹೌದು, ಮತ್ತೆ ನಾನು ಹೋಗಿ ಅಡಿಗೆ ಮಾಡಿ ಯಾಕೆ ಹಾಕ್ಬೇಕ್ರಿ ಅಂದ್ರೆ ಇಂಥ ಕಾಲದೊಳಗಿನ ಪರಮ ಪತಿವ್ರತೆ ರಸಿಕೆ ನಡಿತಾನೆದ್ದು ಪತಿಯ ಪಾದಕ್ಕೆ ನಮಿಸಿ ಎಲ್ಲಿ ಸುಖಮಯವಾಗಿತ್ತು. ಆ ತಾಯಿ ಬಂಗಾರಮ್ಮ ನಿಮಗೆ ಆಶ್ಚರ್ಯ ಹೇಳ್ತಾನೆ ಪುಣ್ಯಾತ್ಮರೇ, ಮಹಾತ್ಮರು ಹಂಗ ಹುಟ್ಟಿ ಬರೋದಿಲ್ಲ, ಎಲ್ಲಾರು ಗೊತ್ತಿದೆ. ಆ ಬಂಗಾರಮ್ಮ ಹೆಸರು ತಕ್ಕಂತ ಬಂಗಾರ ಗುಣದವಳ ಇರ್ತಾರೆ. ಎಂದು ಬಂಗಾರ ಶೃಂಗಾರಕ್ಕಾಗಿ ಆಸೆ ಮಾಡಲಿಲ್ಲ, ಅದು ಬೇಕು ಇದು ಬೇಕು ಎಂದು ಗಂಡನ ಕಾಡ್ಲಿಲ್ಲ. ನೀವು ಪಗಾರ ಆಗಾಕಿತ್ತೈತಿ ಅಂದ್ರೆ ಸಾಕು, ಇವು ಕಿಸ್ಯಾಕ ರೊಕ್ಕ ಬಂದೈತಿ ಅನ್ಕೊಡುವ ನೀವು ಚಲೋ ನನಗೆ ಅದನ್ನ ಮಾಡಿಸ್ಕೊಡು. ಅದು ಹಿಂಗಾಗಿ ಮನೆಗೆ ಬರ್ಬೋದು, ಬರೀ ಮಠನ ತಿರುಗಾಡ್ಕೈತೆ ಅವು ಗಂಡಗಳು. ಮನೆಗೆ ಹೋಗ್ಬಿಡ್ದಾಗ ಅದನ್ನು ಮಾಡಿಸ್ಕೊಡು ಇದನ್ನು ಮಾಡಿಸ್ಕೊಡು, ಅದನ್ನು ಕೊಡು ಇದನ್ನು ಕೊಡು ಅಂತ ಬಂಗಾರ ನೀವು ಬಂದವ್ರ ನಾನತ್ತಾರ. ಅದಕ್ಕಾಗಿ ಆಕೆ ಬಂಗಾರಮ್ಮ ನನ್ನ ಜೀವನವ ಬಂಗಾರದ ಹೊರತಾಗಿ ಈ ಮ್ಯಾಲಿನ ಒಡವೆ ವಸ್ತ್ರಗಳು ನನಗೇನು ಬೇಕಾಗಿಲ್ಲ ಅಂತೇಳಿ ದೊರಕಲಿ ನದರಳು ಪರಿಣತ ಗೆಲುವುದು ಚಂದ. ಬಡತನ ಪರಿಸ್ಥಿತಿ ಒಳಗೆ ನಾವು ಹಂಗಿರಬೇಕು ಅಂತ ಹೇಳಿ ಆ ತಾಯಿ ಸುಂದರವಾಗಿರ್ತದೆ. ಅಕಸ್ಮಾತ್ ಯಾರ ಮಂದಿ ಅಕಿನ ಆ ಓಣ್ಯಾಗಿ ಹಿರಿಮಗಳ ಹಿರಿಯಾರಂದ್ರೆ ಅಕಿನ ಬಂಗಾರಮ್ಮ ಏನಾರ ಹಿತ್ತಾನು ಬಂದು ಇಬ್ರು ಗಂಡ ಅಂತ ಜಗಳಾಡ್ರು, ಹೆಣ್ಮಕ್ಳು ಏನಾರು ಜಗಳಾಡು ಹೊಂಟ್ರು ಅಂತ ಕೇಳಿದ್ರೆ ಕರದ ನಾಲ್ಕು ಚಂದನ ಮಾತು ಬುದ್ಧಿ ಹೇಳಿ ಅವ್ರನ್ನ ಮೆಟ್ಟಿಗೆ ಹಚ್ಚಿದ್ಲು. ಈಗ ಎಷ್ಟೋ ಮಂದಿ ಮನಿತನ ಮುರು ಹೆಂಗಸರು ಮಾಡದವ, ಆಯಿಗಳು ಮುಖ್ಯರ್ತಾವ. ಆ ಗಂಡಗೊಂದು ಹೇಳಿ, ಹ್ಯಾಂತಿಗೊಂದು ಹೇಳಿ, ಅತ್ತಿಗೊಂದು ಹೇಳಿ, ಸಚಿಗೊಂದು ಹೇಳಿ, ಚಂದನ ಮನಿ ಸಂಸಾರ ಏನಾರ ನಡೆದತ್ತಂದ್ರೆ ಆ ಮನಿ ಹೊಡಿತಕ್ಕ ಒಂದೊಂದು ಹಸು ನೀರನ್ನು ಕುಡಿದ್ರು ಒಂದೊಂದು. ಹೌದಲ್ ನೋಡ್ರಿ, ನಿದ್ದೆನ ಹತ್ತದು ದಿವ್ಸಕ್ಕೊಂದಿಂತ ಉಸಾಬರಿ ಮಾಡೋದು. ಆದ್ರೆ ಬಂಗಾರಮ್ಮ ಅಕಸ್ಮಾತ್ ಯಾರಾದ್ರೂ ಹೆಣ್ಮಗಳ ಜಗಳಾಡಿ ಹೊಂಟಿದ್ಲು ಅಂದ್ರ ಗಂಡನು ಕೂಡ ಜಗಳಾಡಿ ಜೇರ್ ಕಟ್ತಾವ್ ಹೊಂಟಿದ್ಲು ಅಂತ ಕೇಳಿದ್ರೆ ತಂಗಿ ಇದು ಪರಮ ಪಾತಿವ್ರತ್ಯ. ಗಂಡ ಕುಡ್ಡರೇ ಇರ್ಲಿ, ಕುಂಟರೇ ಇರ್ಲಿ, ಬಡವರೇ ಇರ್ಲಿ, ಶ್ರೀಮಂತರಿರ್ಲಿ, ಅದು ನಿನ್ನ ದೇವರು. ಗಂಡನೇ ಗುರು ಎಂದು, ಗಂಡನೇ ಶಿವನೆಂದು, ಗಂಡನೇ ನಿನ್ನ ಜೀವನದ ಬೆಳಕ ಅಂತ ಹೇಳಿ ಕರೆದ ಬುದ್ಧಿ ಹೇಳುವಂತ ವ್ಯವಸ್ಥೆ ಯಾರಿಗಿತ್ತು ಅಂದ್ರ ಆ ಬಂಗಾರ. ಒಂದು ಪ್ರಸಂಗನ ಹಿಂಗ ಬಂದಾಗ ಕರೆದ ಬುದ್ಧಿ ಹೇಳಿ ಆ ಮನಿತನವನ್ನ ಶುದ್ಧ ಮಾಡಿರುವಂತ ವ್ಯವಸ್ಥೆಯನ್ನ ಬಹಳ ಸುಂದರವಾಗಿ ಕವಿಗಳಂತಾರ. ನಾ ಏನ್ ಅನಾಥದಾರ ಏನ್ ಬಿಡ್ರಿ, ಗಂಡನ ಮನ್ಯಾಗ ಇಟ್ಟು ಕಿರಿಕಿರಿ ನಾನು ತವ್ರ ಮನ್ಯಾಗ ನಾ ಆರಾಮ್ ಇರ್ತದೋ ಅಲ್ಲಿ ಇರ್ತದೆ ಇಲ್ಲಿ ಇರ್ತಾನೆ ಅನ್ನೋ ಹೆಣ್ಮಗಳಿಗೆ ಕರೆದ ಆ ತಾಯಿ ಬುದ್ಧಿ ಹೇಳ್ತಿರ್ತಾರೆ. ಅಂತಲ್ಲಿದ್ದ ತಿರುಗುವ ಬುದ್ಧಿ ಅತ್ತ ಇತ್ತ ತಿರುಗುವುದ್ಯಾಕ, ಮುತ್ತಿನಂತ ಮನಸ್ಸಿರಬೇಕ, ಸತ್ಯತನದಿ ಗಂಡನ ಕೂಡ, ಸತ್ಯತನದಿ ಗಂಡನ ಕೂಡ ನಿತ್ಯ ಬಾಳ್ವೆ ಮಾಡಬೇಕ, ನಿತ್ಯ ಬಾಳ್ವೆ ಮಾಡಬೇಕ. ಇತ್ತ ತಿರುಗುವುದ್ಯಾಕ, ಇತ್ತ ತಿರುಗುವುದ್ಯಾಕ, ಮುತ್ತಿನಂತ ಮನಸ್ಸಿರಬೇಕ, ಸತ್ಯತನದಿ ಗಂಡನ ಕೂಡ, ಸತ್ಯತನದಿ ಗಂಡನ ಕೂಡ ನಿತ್ಯ ಬಾಳ್ವೆ ಮಾಡಬೇಕ, ನಿತ್ಯ ಬಾಳ್ವೆ ಮಾಡಬೇಕ.
ಆಗಬೇಕು ಅತ್ತ ಇತ್ತ ತಿರುಗುವ ಜಾಗ ಮುತ್ತಿನಂತ ಮನಸ್ಸಿರಬೇಕ ಅತ್ತ ಇತ್ತ ತಿರುಗುವ ಜಾಗ ಮುತ್ತಿನಂತ ಮನಸ್ಸಿರಬೇಕ ಸತ್ಯತನದಿ ಗಂಡನ ಕೂಡ ಸತ್ಯತನದಿ ಗಂಡನ ಕೂಡ ನಿತ್ಯ ಬಾಳ್ವೆ ಮಾಡಬೇಕ ನಿತ್ಯ ಬಾಳ್ವೆ ಮಾಡಬೇಕು ಹಳ್ಳಿ ಊರ ಗಂಡನದು ಒಳ್ಳತನವ ಮಾಡುವುದ್ಯಾಕ ಹಳ್ಳಿ ಊರ ಗಂಡನದು ಒಳ್ಳತನವ ಮಾಡುವುದ್ಯಾಕ ಒಳ್ಳೆ ಮನಸ್ಸಿನಿಂದ ನೋಡೇ ಒಳ್ಳೆ ಮನಸ್ಸಿನಿಂದ ನೋಡೇ ಒಳ್ಳೆ ಗರತಿಯಾಗಬೇಕ ಒಳ್ಳೆ ಗರತಿಯಾಗಬೇಕ ಅತ್ತ ಇತ್ತ ತಿರುಗುವುದಾಕ ಮುತ್ತಿನಂತ ಮನಸ್ಸಿರಬೇಕ ಅತ್ತ ಇತ್ತ ತಿರುಗುವುದಾಕ ಮುತ್ತಿನಂತ ಮನಸ್ಸಿರಬೇಕ ಸತ್ಯತನದಿ ಗಂಡನ ಕೂಡ ಸತ್ಯತನದಿ ಗಂಡನ ಕೂಡ ನಿತ್ಯ ಬಾಳ್ವೆ ಮಾಡಬೇಕ ನಿತ್ಯ ಬಾಳ್ವೆ ಮಾಡಬೇಕ ಹೆಣ್ಣು ಜಗದ ಕಣ್ಣು ಎಂಬ ಮನ್ನಣೆಯ ಪಡೆಯಬೇಕ ಹೆಣ್ಣು ಜಗದ ಕಣ್ಣು ಎಂಬ ಮನ್ನಣೆಯ ಪಡೆಯಬೇಕ ಚಿನ್ನದಂತ ಬಾಳ್ವೆ ಮಾಡಿ ಚಿನ್ನದಂತ ಬಾಳ್ವೆ ಮಾಡಿ ದೇವರನ್ನು ಮೆಚ್ಚಬೇಕ ದೇವರನ್ನು ಮೆಚ್ಚಿಸಬೇಕ ಅತ್ತ ಇತ್ತ ತಿರುಗುವ ಜಾಗ ಮುತ್ತಿನಂತ ಮನಸ್ಸಿರಬೇಕ ಅತ್ತ ಇತ್ತ ತಿರುಗುವ ಜಾಗ ಮುತ್ತಿನಂತ ಮನಸ್ಸಿರಬೇಕ ಸತ್ಯತನದಿ ಗಂಡನ ಕೂಡ ಸತ್ಯತನದಿ ಗಂಡನ ಕೂಡ ನಿತ್ಯ ಬಾಳ್ವೆ ಮಾಡಬೇಕ ನಿತ್ಯ ಬಾಳ್ವೆ ಮಾಡಬೇಕ ಮುತ್ತಿನಂತ ಮನಸ್ಸಿರಬೇಕ ಮುತ್ತಿನಂತ ಮನಸ್ಸಿರಬೇಕ ಸತ್ಯತನದಿ ಗಂಡನ ಕೂಡ ಸತ್ಯತನದಿ ಗಂಡನ ಕೂಡ ನಿತ್ಯ ಬಾಳ್ವೆ ಮಾಡಬೇಕ ನಿತ್ಯ ಬಾಳ್ವೆ ಮಾಡಬೇಕ ನಿತ್ಯ ಬಾಳ್ವೆ ಮಾಡಬೇಕ ನಿತ್ಯ ಬಾಳ್ವೆ ಮಾಡಬೇಕ. ಬಹಳ ಅಪರೂಪದ ಗುಣವಂತಿ ಯಾರಿದ್ರು ಅಂತ ಹೇಳಿದ್ರೆ ಬಂಗಾರ. ತನ್ನ ಮನೆ ಎಷ್ಟು ಸುಂದರವಾಗಿ ಇತ್ತು, ತನ್ನ ಸಂಸಾರ ತನ್ನ ಪ್ರಪಂಚ ಎಷ್ಟು ಸುಂದರವಾಗಿತ್ತು, ಅದೇ ರೀತಿ ಎಲ್ಲರ ಪ್ರಪಂಚ ಎಲ್ಲ ಸತಿಪತಿಗಳು ಎಲ್ಲ ಗಂಡ ಹೆಂಡರು ಅನ್ಕ ಪ್ರೀತಿಯಿಂದ ಇರಬೇಕು, ಸುಂದರವಾಗಿರಬೇಕು ಅಂತ ಹೇಳಿ ಯಾರ ಮನೆಯೊಳಗೂ ಜಗಳ ಇದ್ರು ಹೋಗಿ ಅಲ್ಲಿ ಬಗೆಹರಿಸಿ, ಸಣ್ಣ ಸಂಸಾರ ಇದ್ರು ಅದು ಚಿಕ್ಕ ಸಂಸಾರ ಇದ್ರು ಚೊಕ್ಕವಾಗಿರ್ಲಿ ಅನ್ನೋ ಭಾವನೆಯಿಂದ ಎಲ್ಲರಿಗೂ ಬುದ್ಧಿ ಹೇಳುವಂತ ಹಿರಿತನ ಗುಣ ಆ ತಾಯಿ ಒಳಗಿತ್ತು. ಬಹಳ ಸುಂದರವಾಗಿರುವಂತ ಸಂಸಾರ ಇದ್ರು ಪ್ರಪಂಚ ವಿಷಮ ಸಂಸಾರ ಅಂತ ನಿಜಗುಂಡ್ರ ಒಂದು ಮಾತಾಡಿ. ಎಂತ ಸುಂದರವಾಗಿ ಸಂಸಾರ ಅದ ಅಂದ್ರು ನೋಡ್ಬೇಕಾರ, ಎಷ್ಟೇ ಶ್ರೀಮಂತರದರಿ ಎಲ್ಲಾ ದೇವರು ಕೊಟ್ಟಾನಂದ್ರು ಒಂದು ಕೊರತೆ ಇಟ್ಟೇ ಇರ್ತಾನೆ. ಅನುಗಾಲವ ಚಿಂತೆ ಈ ಜೀವಕ್ಕೆ ಒಂದಿಲ್ಲ ಒಂದು ಚಿಂತೆ. ಅವ್ರಿಗೆ ಬಡತನ ಇದ್ರು ಖುಷಿ ಇದ್ರೆ ಅವ್ರು ಗಂಡ ಹೆಂಡತಿ ಬಡತನಕ್ಕೆ ಅಂಜಿದ್ದಿಲ್ಲ ಅವ್ರಿಗೆ. ಯಾಕಂದ್ರೆ ನಾವು ಎಷ್ಟು ಕೊಟ್ಟರು ಹಂಗ ಬೇಕನ್ನೋದ ಮನಸ್ಸ ಸಾಕು. ಹೊಟ್ಟೆಗಾಗಿ ಬಟ್ಟೆಗಾಗಿ ದೇವರು ಭಗವಂತ ಶಿವಲಿಂಗೇಶ್ವರ ಕೊಟ್ಟಾನ ಅಂತ ಹೇಳಿ ವಿರಕ್ತ ಮಠದ ಶಿವಲಿಂಗೇಶ್ವರ ಮೇಲೆ ಅಷ್ಟೇ ಭಕ್ತಿ ಭಾವ ಅವತ್ತು. ಆದ್ರೆ ಭಗವಂತ ಏನು ಅಂತ ಕೇಳಿದ್ರೆ ಎಲ್ಲರಿಗೂ ಕೊಟ್ಟಾನ, ಒಂದು ಚಿಂತೆ ಮಾತ್ರ ಅವ್ರಿಗೆ ಇಟ್ಟ. ಎಲ್ಲ ಕೊಟ್ಟಾನ, ಪ್ರಪಂಚ ಒಳಗೆ ಗುಡಿಸಲೇ ಇರಲಿ ಅದ ಅರಮನೆ ಅಂತ ತಿಳಿದಾರ. ಅಮೃತ ಕುಡಿದ್ರು ಅಮೃತ ಊಟ ಅಂತ ಭಾವಿಸಿದಾರ.
ಆದರೂ ಹೆಣ್ಮಕ್ಳಿಗೆ ಏನು ಬೇಕು ಆ ಚಿಂತೆಯನ್ನು ಭಗವಂತ ಅವ್ರಿಗೆ ಇಟ್ಟಿದ್ದ. ಆ ಚಿಂತೆ ಬಗ್ಗೆ ಇವತ್ತೇನು ಹೇಳೋದು, ನಾನು ಟೈಮ್ ಮಾಡಾಕತ್ತೀನಿ, ನಾಳೆ ಹೇಳ್ತಾನ. ಅವ್ರ ಪ್ರಪಂಚ ಅವ್ರು ನಾಳೆ ಒಂದಿಷ್ಟು ನಿಮ್ದ ನಡೀತೈತೆ ಸಂಸಾರ ಪ್ರಪಂಚ. ಯಾಕಂತ ಕೇಳಿದ್ರೆ ನಾಳೆ ಪರಮಾತ್ಮನ ಜನನ ಆಗ್ತದೆ. ಇನ್ನು 4 ದಿವಸ ಹೇಳ್ಕೊತ ಹೋಗೋದ್ರಲ್ಲಿ ಇರೋದು 15 ದಿವಸ ಒಳಗೆ 2 ದಿವಸ ಅದು ಅಲ್ಲ. ಅವ್ನು ಹುಟ್ಟಿದ ಮೇಲೆ ಅವ್ನ ಲೀಲಾ ಚಲೋ ಆಗೋದಿಲ್ಲ. ನಾಳೆ ಒಂದು ದಿವಸ ಪ್ರಪಂಚನೇ ಅವ್ರದ್ದು ಹೇಗಿತ್ತು, ಅವ್ರದ್ದು ಏನು ಚಿಂತಿತ್ತು, ಭಗವಂತ ಹೆಂಗ ಅವ್ರ ಗರ್ಭದೊಳಗೆ ಬರ್ತಾನ. ನಾಳೆ ನಿಮ್ಮ ಈ ಇಂದಿರಾನಗರದೊಳಗೆ ನಡೆಯುವಂಥ ಕಾರ್ಯಕ್ರಮನ ಬಹಳ ವಿಜೃಂಭಣೆಯಿಂದ ನಡೆದ್ಬಿಟ್ಟು ಬರುವತ್ನಾಗ ಸ್ವಾಗತನ ಹಂಗೆ ಮಾಡ್ಕೊಂಡ್ಬಿಟ್ಟಿರಿ. ಮನುಷ್ಯನೊಳಗೆ ಅನಕ 1 ವರ್ಷದಿಂದ ಶಿವಲಿಂಗದ ಪುರಾಣ ನಿಮ್ಮ ಹೃದಯದೊಳಗೆ ತುಂಬಿಕೊಂಡು ಬಿಟ್ಟೈತಿ. ಅಂತ ಅದ್ಭುತವಾಗಿರುವಂಥ ಈ ಕಾರ್ಯಕ್ರಮದೊಳಗೆ ದಿನಾಲು ಒಂದು ವಿಜೃಂಭಣೆಯ ಕಾರ್ಯಕ್ರಮ ಮಾಡುವಂಥ ಉಲ್ಲಾಸ ಉತ್ಸಾಹ ನಿಮ್ಮೆಲ್ಲ ಸದ್ಭಕ್ತರೈತಿ. ಅದಕ್ಕೆ ನಾಳೆ ನಮ್ಮ ಕಮಿಟಿಯವರು ಹಿರಿಯರು ಎಲ್ಲರೂ ಕೂಡಿ ನಾಳೆ ಪರಮಾತ್ಮನ ಅವತಾರ ಈ ಭೂಮಿಗೆ ಆಗ್ತದೆ, ಹುಟ್ಟಿ ಬರುವಂಥ ಕಾರ್ಯಕ್ರಮವನ್ನು ನಾಳೆ ಮಾಡ್ತೀವಿ. ಹೆಸರಿಡೋದು ನಾಡದ. ಯಾಕಂದ್ರೆ ನಾಳೆ ಹೆಸರಿಡಕ್ಕೆ ಹೋಗ್ತೀವಿ ಅಂದ್ರೆ ಅವರು ಮಾತು ಹೇಳಿದ್ರು, ಆ ಹುಟ್ಟಿದ ಕ್ಷಣನೇ ಅಷ್ಟು ಅದ್ಭುತ, ನಾವು ವಿಜೃಂಭಣೆ ಅವರದು ಅಂತ ಹೇಳಿದ್ರು ಅವರು. ಮತ್ತು ಆ ವಿಜೃಂಭಣೆ ಮುಗಿಬಿಡೋದ ಟೈಮ್ ಆತಂದ್ರೆ ಅದು ತೊಟ್ಟಿಲ್ ಕಾರ್ಯಕ್ರಮ ವಿಶೇಷವಾಗಿ ಅದು ವಿಜೃಂಭಣೆ ಮಾಡೋದೈತಿ. ನಾಳೆ ಅವ್ರು ಅಂತಾರೆ, ಅವ್ರು ಹುಟ್ಟ್ಯಾರಂದ್ರೆ ಸಾಕು ನೀವು ಪುರಾಣ ಬಂದ್ ಮಾಡೋದಂದ್ರೆ ಅಟು ತಕ ಒಂದು ತಾಸು ಏನು ಹೇಳ್ತಾರೆ ಹೇಳ್ರಿ. ಅವ್ರು ಹುಟ್ಟಿದ ಆ ಕ್ಷಣ ಏನು ಅಂತ ಕೇಳಿದ್ರೆ ಸೂರ್ಯ ಬಂದಾಗ ರವಿ ಬೀಜವಾದಂತೆ ಲೋಕದ ಚೇಷ್ಟೆಗೆ ಅಂದ್ರೆ ಆ ಭಗವಂತ ಈ ಭೂಮಿಗೆ ಹುಟ್ಟಿ ಬಂದ್ರೆ ನಮ್ಮ ಮನೆಗಳಿಗೆ ಸಂತೋಷ ಆಗ್ಬೇಕು ಅಂತ ಹಬ್ಬ ಆಚರಣೆ ಮಾಡ್ತೀವಿ ನಾವು. ನಾಳೆ ಆ ದೊಡ್ಡ ಕಾರ್ಯಕ್ರಮ ಮಾಡೋದು ಅಂತ ಅವ್ರು ಹೇಳಿದ್ದಾರೆ. ಅದಕ್ಕಾಗಿ ನಾಳೆ ಆ ವಿಜೃಂಭಣೆಯ ಕಾರ್ಯಕ್ರಮದೊಳಗೆ ನಾವು ನೀವೆಲ್ಲರೂ ಪಾಲ್ಗೊಳ್ಳೋಣ. ಅದಕ್ಕಾಗಿ ನಾಳೆ ಅವರು ಹುಟ್ಟಿದ ಟೈಮ್, ಹುಟ್ಟುವ ಸಮಯದೊಳಗೆ ಬಹಳ ವಿಜೃಂಭಣೆಯ ಕಾರ್ಯಕ್ರಮ ಮಾಡ್ತೀವಿ ಅಂತೇಳಿ ಅವ್ರು ಏನೇನು ಮಾಡೋರು ಹಮ್ಮಿಕೊಂಡವ್ರು ಅವ್ರಿಗೆ ಗೊತ್ತಾ. ಅದು ಆ ಕಾರ್ಯಕ್ರಮದೊಳಗೆ ನಮ್ಮ ತಂದೆ ತಾಯಿಗಳು ನಾವೆಲ್ಲರೂ ಪಾಲ್ಗೊಂಡು ಆನಂದವನ್ನು ಪಡೆಯೋಣ, ಸಂಭ್ರಮಿಸೋಣ. ಅದರ ಜೊತೆಗೆ ನಾ ಹೇಳೋದೇನು ಅಂತ ಕೇಳಿದ್ರೆ, ಎಲ್ಲ ಕಡೆ ನಾವು ಪುರಾಣ ಕಾರ್ಯಕ್ರಮ ಮಾಡಿ ಬಂದೀವಿ. ಅದರೊಳಗೆ ವಿಶೇಷವಾಗಿ ನಾವು ಈ ಶರಣ ಶಿವಲಿಂಗೇಶ್ವರ ಕಾರ್ಯಕ್ರಮವನ್ನು ತೊಟ್ಟಿಲ ಕಾರ್ಯಕ್ರಮವನ್ನು ವಿಶೇಷ ಮಾಡಬೇಕಂತ ಸಂಕಲ್ಪ ಎಲ್ಲೆಲ್ಲೋ ತೊಟ್ಟಿದ್ದೀವು. ಆ ಸೌಭಾಗ್ಯ ನಿಮ್ಗೆ ಸೊಲ್ಲಾಪುರದ ಸದ್ಭಕ್ತರಿಗೆ ದೊರಕೈತಿ. ಅದಕ್ಕೆ ನಾಡದೇನು ಅಂತ ಕೇಳಿದ್ರೆ ತೊಟ್ಟಿಲ ಕಾರ್ಯಕ್ರಮನ ಒಂದು ತೊಟ್ಟಿಲಲ್ಲ, ಎಷ್ಟು ನೀವು ಸಣ್ಣ ಸಣ್ಣ ಮಕ್ಕಳದಾರ ಹೆಸರು ಇಡಬೇಕಂತ ಇಚ್ಛಾ ಮಾಡಿರಿ. ಆ ವೈಭವದ ಕಾರ್ಯಕ್ರಮವನ್ನ ಇದು ವೇದಿಕೆ ಎಲ್ಲ ತೊಟ್ಲಾದರೂ ಏನು ಪರವಾಗಿಲ್ಲ. ಎಷ್ಟಾಗ್ಯಾವ ನನಗೆ ಗೊತ್ತೂ ಇಲ್ಲ. ಇನ್ನೂ ಎಷ್ಟಾಗ್ಯಾವ್ರಿ ನಿಮಗೂ ಗೊತ್ತಿಲ್ಲ. 11 ಆಗ್ಯಾವ. 11 ತೊಟ್ಲ ಕಾರ್ಯಕ್ರಮ ಒಮ್ಮೆ 11 ತೊಟ್ಲ ತಗೋರು ನಾವು. ಇದು ನೋಡ್ರಿ ದಾಖಲೆ ನಿಮ್ಮ ಮಕ್ಕಳದು. ಸ್ವಲ್ಪ ದೊಡ್ಡ ಇದ್ರು ತೊಗೊಂಡ್ಬರ್ರಿ ಹಿಡಿತೈತಿ. ದೊಡ್ಡ ಅಂದ್ರೆ ಮೀಸಿ ಕೂಸ್ಕೊಂಡು ತರಬೇಡ, ಮತ್ತು ಅವನ ತಾನು ಹೆಸರು ಇಡಬೇಡ. ನಿಮಗೂ ಅವುಗಳಿಗೆ ಸಂಕಟ ಆಗಿರ್ತದೆ, ನಮಗೂ ಇದ್ರೆ ನಾವು ಇಂಥ ಒಂದು ವೈಭವ ದಾಖಲೆ. ಯಾಕಂದ್ರೆ ಶರಣ ಶಿವಲಿಂಗೇಶ್ವರನ ಹೆಸರಿಡು ಜೀವನ ಪರ್ಯಂತರ ಮಕ್ಕಳ ಮರಿಮಕ್ಕಳು ನೆನಪಿಡುವಂತ ವೈಭವನ ಈ ಕಾರ್ಯಕ್ರಮದಾಗ ಮಾಡಬೇಕಂತೀವ. ಅದಕ್ಕೆ ಸಣ್ಣ ಸಣ್ಣ ಹೆಸರು ಇಟ್ಟದ್ದು ಅಲ್ಲ. ಪ್ರತಿ ಹಾಕೊಂಡು ಕೂತಾರ ಮತ್ತೆ ಇವ್ರು ತಗೊಂಡ್ಬಂದ್ರೆ ನಮ್ದು ಒಂದು ಕೂಸ ಬೇಡ. ಸಣ್ಣ ಸಣ್ಣ ಕೂಸುಗಳ ಏನು ಸ್ವಲ್ಪ ವಯಸ್ಸು ಹೆಚ್ಚ ಕಡಿಮೆ ಆಗಲಿ, ನಿಮ್ದು ತೊಟ್ಲ ಮತ್ತೆ ಕಮಿಟಿ ಅವ್ರು ಕೊಡ್ತಾರ. ನಾನು ಎಲ್ಲ ದೊಡ್ಡ ದೊಡ್ಡ ಹುಡುಗರು ಕರ್ಕೊಂಬರೋರು. ನಿಮ್ಮ ತೊಟ್ಲ ಏನೇನು ನೇಮ್ ಐತೆ ಅವ್ರನ್ನ ಕೇಳ್ಕೋರಿ. ತೊಟ್ಲ ವರ್ಷದೊಳಗಿನ ಕೂಸುಗಳು ತಂದು ಬಂದ ಹೆಸರು ಇಡೋದ. ಒಬ್ಬರು ಕೇಳಿದ್ರು ಹೆಣ್ಣು ಹುಡುಗರು ಹುಟ್ಟಿದ್ರು, ಅವನು ತಗೊಂಬರಿ ಹೆಸರು ಏನು ಹೆಣ್ಣು ನಮಗೇನ ಶರಣಪ್ಪ ಇದು ಶರಣವ ಅನ್ನೋದು, ಶಿವಲಿಂಗೇಶ ಇಡೋದು ಶಿವಲಿಂಗವ ಅನ್ನೋದು. ಮುಂದೆ ನಿಮ್ಮ ಹೆಸರು ಚೇಂಜ್ ಮಾಡ್ಕೋರಕ್ಕ ಬೇಕಾರೆ ಅದನ್ನ ಇಡುವರಕ್ಕ ಚಂದನ ಹೆಸರಿಡು. ಈ ವೈಭವದೊಳಗೆ ನೆನಪಾಗ್ಬೇಕು ನಿಮಗೆ. ನಾನು ಚೆನ್ನಾಗಿದ್ದಾಗ ನನ್ನ ಹೆಸರು ಇಂಥದ್ರೊಳಗೆ ಇಟ್ಟಾರ ಅಂದ್ರೆ ಏನ್ರಿ ಪುಣ್ಯ ರೀ. ಈ ಪುಣ್ಯ ಯಾರಿಗೆ ಸಿಗ್ತದ? ಕೇಳೋದೇ ಇಟ್ಟು ಸೌಭಾಗ್ಯ, ಅವನ ಹೆಸರು ಇಡುವಂತ ಸೌಭಾಗ್ಯ. ಇಂಥದ್ರೊಳಗೆ ಇಷ್ಟೆಲ್ಲ ಜನ ಕೂಡಿ ಶರಣರು, ಸಂತರು, ಮಹಾತ್ಮರು ಅಪ್ಪನ ಉತ್ಸವದೊಳಗೆ ಆ ಮಕ್ಕಳಿಗೂ ಉತ್ಸವ ಆಕೈತಿ ಅಂದ್ರೆ ಈ ಸೌಭಾಗ್ಯ ಯಾರಿಗೆ ಸಿಗ್ತದ ರೀ? ಅದಕ್ಕಾಗಿ ಆ ಸೌಭಾಗ್ಯದೊಳಗೆ ಇನ್ನೂ ಈ ಹೆಸರು ಯಾರ್ಯಾರು ಕೊಟ್ಟಿಲ್ಲ, ನಾಳೆ ತಕ್ಕ ಕೊಡ್ರಿ, ನಾಳೆ ಕೊಡ್ರಿ. ಅದೊಂದು ಭಾಳ ಅದ್ಭುತವಾಗಿ ಎಲ್ಲ ತೊಟ್ಲಿಗೆ ಸಾಲ ಇಟ್ಟ ಜೋಗುಳ ಹಾಡಿ ಭಾಳ ಅದ್ಭುತವಾಗಿರುವಂಥ ನೀವೆಲ್ಲ ತಾಯಿಗಳ ಮನ್ಯಾಗ ಹೆಂಗೆ ಮಾಡ್ತಾರೆ ಹಂಗೆ ಈ ಕಾರ್ಯಕ್ರಮ ಮಾಡೋದೈತಿ. ಗುಗ್ರಿ ನೀವು ಅವರು ನೀವೇ ಮಾಡವ್ರು, ನೀವು ಮಾಡ್ತೀರಿ.
ಗುಗ್ರಿ ತಗೊಂಬರ್ರಿ. ನೀವೇನೇನು ಮನಿ ಒಳಗ ವೈಭವ ಈ ಸುಂಗುಳದು ಇರ್ತಾವ, ಇವು ಹುಡುಗರಿಗೆ ಮಾಡ್ತಾರೆ ನೀವು. ದೇವ್ರಿ ಅವ ಅಂತ ಮಹಾತ್ಮನ ಹೆಸರಿಡಾಕ ನಿಮಗೆ ಸೌಭಾಗ್ಯ. ಅವ್ ಪುಣ್ಯಾತ್ಮ 151 ವರ್ಷದ ಈಗ ನೀವು ಅವನ ಹೆಸರ ಎಲ್ಲಿ ಮಾದನಿಬ್ಬರಿಗೆ ಹುಟ್ಟಿದ್ ನೀವು ಯಾರು ನೋಡಿಲ್ಲ ಕೇಳಿಲ್ಲ. ಇವತ್ತು ನಿಮ್ಮ ಗ್ರಾಮದೊಳಗೆ ನಿಮ್ಮ ಮನೆ ಅಂಗಣದೊಳಗೆ ಅವನು ಹುಟ್ಟಹಬ್ಬ ಮಾಡ್ತೀರಿ ಅಂದ್ರೆ ನಿಮ್ಮದಂತ ಸೌಭಾಗ್ಯ ಇದ್ದಿರ್ಬೇಕು. ಅದಕ್ಕಂತ ತೊಟ್ಟಲು ಉತ್ಸವನ್ನ ಒಂದು ಜಾತ್ರೆಗೆ ನಾವು ಹಬ್ಬಾಗಿ ಆಚರಿಸೋಣ. ಅದಕ್ಕಾಗಿ ತಾವು ಯಾರ್ಯಾರ ತರ ಮಕ್ಕಳು ತರ ಅವ್ರಿದ್ರೆ ಅವ್ರು ತಗೊಂಡ್ಬರುವಂತ ಹೆಸರು ಕೊಡ್ರಿ. ಅದ್ರ ಜೊತೆ ಯಾರು ಎತ್ಕೊಂಡ್ರು ನೋಡ್ರಿ, ನಾನು ಕಾಣಂಗ ಹೇಳ್ಬಾರ್ದು. ಅದಕ್ಕಾಗಿ ನಾಳೆ ನೀವು ಬರಾಗ ನಾಳೆ ಗುಗ್ರಿ ತಗೊಂಬರಿ. ಅವಕ್ಕೇನೇ ನೀವು ಮನ್ಯಾಗ ಮಾಡ್ತಾರೆ ಅವು ನಮ್ಗೆ ಗೊತ್ತಿರೋದಿಲ್ಲ ಅಲ್ರಿ. ನಾವು ಭಾವಗಳು ನಮ್ಮ ಮನ್ಯಾಗ ಏನು ನಮ್ಗೆ ಗೊತ್ತೇ ಇರೋದು. ನಾವು ಚೆನ್ನಾಗಿದ್ದಾಗ ಸಾಧು ಆಗಿದ್ದೀವಿ, ನಿಮ್ಗೆ ಗೊತ್ತಿದ್ದಿರ್ಬೋದು. ಅಷ್ಟು ದೊಡ್ಡ ಮಾಯ ನನಗೆ ಸಾಧು ಆಗ್ಯಾನ. ನಾವು 9 ವರ್ಷಕ್ಕೆ ನಮ್ಮನ್ನು ಮನುಷ್ಯ ಬಿಡಿಸಿಬಿಡ್ಸ್ಯಾರ. ನಮ್ಗೆ ಹೆಂಗೆ ಗೊತ್ತಿಟ್ಟ ಇದನ್ನೇನ ಸೊಟ. ಅದಕ್ಕಾಗಿ ಅದಕ್ಕೆ ಮಾಡುವಂಥ ವಿಶೇಷ ಏನಂತ ನೀವೆಲ್ಲರೂ ನಿಮ್ಮ ಮನೆ ದೇವ್ರದ ಹುಟ್ಟಹಬ್ಬ ಮಾಡಾಕತ್ತೀವಿ ಅಂತ, ತೊಟ್ಟಿಲು ಉತ್ಸವ ಮಾಡ್ತೀವಿ ಅಂತೇಳಿ ನಮ್ಮ ತಾಯಿಗಳು ಎಲ್ಲ ನೀವು ಗುಗ್ರಿ ನೀವೇನ್ ತರ್ತೀರಿಪ್ಪ, ನೀವು ತಿನ್ನಾಕ ಬರೋರು. ಮತ್ತೆ ಇವ್ರದ್ದೇ ನೀವು ಬಾರಿ ಆತಪ್ಪ ಅಂತ ತಿಂದು ಹೋಗ್ಬಿಡವ್ರು. ಗುಗ್ರಿ ಬಾರಿ ಅದಾವ ಇರ್ಲಿ. ಅವ್ರ ಕರ್ಮಕ್ಕೆ ಏನ್ ಮಾಡೋದೈತಿ, ಅವ್ರು ಇನ್ನ ಹಿಂದೆ ಕುಣಿಸ್ಯಾರ, ನೀವು ಕುಣಿಸೇವ ಬರೋಬರೈತಿ. ನಾಳಿಂದ ಅದಕ್ಕೆ ನಾ ಇನ್ನೊಂದು 15 ನಿಮಿಷ ಲೇಟ್ ಮಾಡಿ ನನ್ನ ಕೆಲಸ ಇರೋ ಸಲುವಾಗಿ. ನಾಳೆ ಮತ್ತೆ ಕರೆಕ್ಟ್ ನೀವು 7:15 ಬಂದ್ಕೊಂಡ್ರೆ ನೀವು ಒಂದು 5 ನಿಮಿಷ ಹೆಚ್ಚಾ ಕಡಿಮೆ ಆಗೋಲ್ದಾಕ. ಎಲ್ಲೆಲ್ಲಿ ಪಾಳೆ ಹೆಚ್ಚು ಕೂತಿರ್ತೀರ ಅಂತ ಮತ್ತೆ ಇಲ್ಲಿ ಕುಡ್ರಾಕ ಏನಾಕೈತಿ. ಅದಕ್ಕಾಗಿ ನಾಳಿಂದ ಏನು ಅಂತ ಕೇಳಿದ್ರೆ ನಾಳೆ ಹುಟ್ಟಿ ಬರ್ತಾನ. ನಾಳೆ ಹುಟ್ಟಹಬ್ಬನ ಭಾಳ ವಿಜೃಂಭಣೆ ಮಾಡೋರು ಅಂದಾರ. ನಾಡ್ದು ತೊಟ್ಟಿಲೋತ್ಸವ ಕಾರ್ಯಕ್ರಮ ಇವೆರಡು ಬಹಳ ವಿಜೃಂಭಣೆಯಿಂದ ಆಗ್ತಾವ. ಮುಂದೆ ಇನ್ನೂ ಒಂದು ವಿಜೃಂಭಣೆ ಕಾರ್ಯಕ್ರಮಗಳದ, ಅದನ್ನು ಮುಂದೆ ಹೇಳ್ತಾನೆ. ಒಮ್ಮೆ ಭಾಳ ಹೇಳಿ ಅಂದ್ರೆ ನೆನಪುಡಿದು ನೀವು ಮತ್ತೆ ಅಂಜಿ ಬರುವುದೂ ಇಲ್ಲ. ಅಂಜೊಳಗೆ ಇದ್ರಾಗೇನ ನಾವೇನು ಖರ್ಚಿದ್ದು ಹೇಳಾಕತ್ತಿಲ್ಲ. ಅದಕ್ಕಾಗಿ ಬರ್ತೀರಿ.